विज्ञानरोचिपरिपूरितान्तर्वाक्ष्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु बुद्धिर्गत्वा अजाड्यं वाक्पटुत्वं च हनुमत्स्मरणात् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदया तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानितिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 10ನೇ ಅಧ್ಯಾಯದಲ್ಲಿ ಇವತ್ತು 32ನೇ ಶ್ಲೋಕ. ಮತಿರ್ವಿದೂಷಿತಾ ದೇವೈಃ ಯತದ್ಭಿರಸಹಿಷ್ಣುಭಿಃ ಯೋ ನಾರದವಚಸ್ತಥ್ಯಂ ನಾಗ್ರಹೀಶಮಸತ್ತಮಃ. ಧ್ರುವ ತನ್ನ ಮನಸ್ಸಿನಲ್ಲಿ ತಾನು ಹೇಳ್ಕೊಳ್ತಾ ಇದ್ದಾನೆ, ನಾರದ ಮಹರ್ಷಿಗಳು ನನಗೆ ಒಳ್ಳೆ ಉಪದೇಶವನ್ನ ಮಾಡಿದ್ರು. ಅವರು ನನಗೆ ಎಷ್ಟು ವೈರಾಗ್ಯವನ್ನ ಬೋಧನೆ ಮಾಡಿದರೂ ಕೂಡ ಅವರ ಆ ಸತ್ಯವಾದ ಮಾತನ್ನ ನಾನು ಒಪ್ಪಿಕೊಳ್ಳಿಲ್ಲ. ಅತ್ಯಂತ ದುರ್ಜನನಾಗಿರ್ತಕ್ಕಂಥವನು ನಾನು, ಅಸತ್ತಮಃ ಅಂತ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾನೆ. ಅಸತ್ತಮಃ, ದುರ್ಜನನಾದಂತಹ ನಾನು ಆ ನಾರದರ ಮಾತನ್ನ ನಾನು ಒಪ್ಪಿಕೊಳ್ಳಿಲ್ಲ. ಬುದ್ಧಿಭಿಮಾನಿ ದೇವತೆಗಳು ನನ್ನ ಬುದ್ಧಿಯನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರು ಸಫಲರಾಗಿ ಬಿಟ್ರು. ನಾನು ವೈರಾಗ್ಯ ಮಾರ್ಗದಲ್ಲಿ ಹೋಗೋದನ್ನು ಅವರು ಸಹಿಸಲಿಲ್ಲ. ನನಗೆ ಮತ್ತೆ ಈ ನಶ್ವರವಾದ ಪದವಿಯನ್ನೇ ನಾನು ಬೇಡುವಂತೆ ಮಾಡಿದ್ರು ಅಂತ ಇದ್ದಾನೆ. ತಾನು ಭಗವಂತನ ದರ್ಶನವನ್ನ ಪಡೆದರೂ ಕೂಡ ಸಂಸಾರವನ್ನೇ ನಾಶ ಮಾಡತಕ್ಕಂತಹ ಭಗವಂತನ ಪಾದ ಮೂಲವನ್ನ ನಾನು ಸೇರಿದರೂ ಕೂಡ ನಶ್ವರವಾದಂತಹ ಮತ್ತು ಈ ಪದವಿಯನ್ನೇ, ಸಂಸಾರದ ಪದವಿಯನ್ನೇ ನಾನು ಬೇಡಿಬಿಟ್ಟೆ ಅಂತ ಅದರ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನ ಈ ಶ್ಲೋಕದಲ್ಲೂ ಕೂಡ ಮುಂದುವರಿಸ್ತಾ ಇದ್ದಾನೆ. ದೇವೈಹಿ ಅಸಹಿಷ್ಣುಭಿಹಿ ದೇವೈಹಿ ಮತಿಹಿ ವಿದೂಷಿತ ಅಂತ. ನನ್ನ ಬುದ್ಧಿಭಿಮಾನಿಯಾದ ದೇವತೆಗಳು ನಾನು ವೈರಾಗ್ಯ ಮಾರ್ಗದಲ್ಲಿ ಹೋಗೋದನ್ನ ಸಹಿಸಲಿಲ್ಲ. ಅವರು ಪುನಃ
ನನ್ನ ಬುದ್ಧಿಯನ್ನ ಹಾಳು ಮಾಡಿಬಿಟ್ರು. ನಾರದರು ನನಗೆ ಎಷ್ಟು ಚೆನ್ನಾಗಿ ವೈರಾಗ್ಯವನ್ನು ಉಪದೇಶ ಮಾಡಿದ್ರು, ಆದರೂ ನಾನದನ್ನ ಒಪ್ಪಿಕೊಳ್ಳಿಲ್ಲ, ಅಸತ್ತಮಃ ನಾನು ಅಂತ ಇದ್ದಾನೆ. ವಿಕಲ್ಪೇ ವಿದ್ಯಮಾನೇಪಿ ಅಂತನ್ನೋ ಮಾತುಗಳಿಂದ ನಾರದ ಮಹರ್ಷಿಗಳು ಚೆನ್ನಾಗಿ ನನಗೆ ಉಪದೇಶವನ್ನು ಮಾಡಿದ್ರು. ನಾ ಅಧುನಾಪಿ ಅವಮಾನಂತೆ ಅನ್ನೋ ಮಾತುಗಳೆಲ್ಲ ಬಂದಿದೆ. ಆ ಮಾತುಗಳಿಂದ ನಾರದರು ನನಗೆ ಬಹಳ ಚೆನ್ನಾಗಿ ಉಪದೇಶವನ್ನ ಮಾಡಿದ್ರು, ಆದರೂ ನಾನು ಅವರ ಮಾತನ್ನು ಒಪ್ಪಿಕೊಳ್ಳಿಲ್ಲ. ಪುನಃ ಮತ್ತೆ ಈ ಸಂಸಾರವನ್ನೇ ನಾನು ಕೇಳಿಕೊಂಡು ಬಿಟ್ಟೆ. ಮತಿರ್ವಿದೂಷಿತಾ ದೇವೈಃ ಯತದ್ಭಿರಸಹಿಷ್ಣುಭಿಃ ಯೋ ನಾರದ ವಚಸ್ತಥ್ಯಂ ನಾಗ್ರಹೀಶಮಸತ್ತಮಃ. ದೈವೀಂ ಮಾಯಾಂ ಉಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನದೃಕ್ ತಪ್ಯೇ ದ್ವಿತೀಯೇಪ್ಯವಸತಿ ಭ್ರಾತೃವ್ಯಹೃದೃಜಾ ಭ್ರಾತೃವ್ಯಹೃದೃಜಾ. ಅದನ್ನೇ ಮತ್ತೆ ವಿವರಣೆ ಮಾಡ್ತಾ ಇದ್ದಾನೆ ಧ್ರುವ. ಲೋಕದಲ್ಲಿ ಭಗವಂತನೊಬ್ಬನೇ ಸ್ವತಂತ್ರ. ಆ ಭಗವಂತನ ಪ್ರೇರಣೆಯಿಂದಲೇನೆ ಶತ್ರುಗಳಾಗ್ತಾರೆ, ಹೊರತು ಯಾರೂ ಕೂಡ ಸ್ವತಂತ್ರವಾಗಿ ಅಲ್ಲ. ಹಾಗಿದ್ರೂ ಕೂಡ ನಾನು ನನ್ನ ತಮ್ಮನನ್ನ ಸ್ವತಂತ್ರವಾಗಿ ನನಗೆ ಶತ್ರು ಅಂತ ಭಾವಿಸಿ ನಾನು ದುಃಖಪಟ್ಟೆ ಅಂತ ಧ್ರುವ ಪಶ್ಚಾತ್ತಾಪವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ನನ್ನ ತಮ್ಮ ನನಗೆ ಶತ್ರು ಅಂತ ತಿಳ್ಕೊಂಡು ಬಿಟ್ಟೆ ನಾನು. ಯಾರೂ ಕೂಡ ಸ್ವತಂತ್ರವಾಗಿ ಯಾರಿಗೂ ಶತ್ರುಗಳಾಗೋದಿಲ್ಲ. ಭಗವಂತನ ಬಂಧಕ ಶಕ್ತಿಗೆ ವಶನಾಗಿ ನಾನು ಸ್ವಪ್ನದ ಭ್ರಮಲೋಕದಲ್ಲಿ ಇರುವವನಂತೆ ಎಲ್ಲವನ್ನೂ ವಾಸ್ತವಕ್ಕಿಂತ ಬೇರೆಯಾಗಿಯೇ ಗ್ರಹಣ ಮಾಡಿಬಿಟ್ಟೆ. ಪ್ರಸುಪ್ತ ಇವ ಭಿನ್ನದೃಕ್ ಅಂತ. ಸ್ವಪ್ನದ ಭ್ರಮಾಲೋಕದಲ್ಲಿ ಇರುವವ ಹೇಗೆ ಎಲ್ಲವನ್ನೂ ಕೂಡ ವಾಸ್ತವಕ್ಕಿಂತ ಬೇರೆಯಾಗಿ ಕಾಣ್ತಾನೋ ಹಾಗೆ ನಾನು ಕಂಡುಬಿಟ್ಟೆ. ಪರಮಾತ್ಮನನ್ನ ಬಿಟ್ಟು ಬೇರೆ ಯಾರೂ ಸ್ವತಂತ್ರರಲ್ಲ, ಆದರೂ ನಾನು ನನ್ನ ತಮ್ಮ ಸ್ವತಂತ್ರ ಶತ್ರು ಅಂತ ತಿಳ್ಕೊಂಡು ನಾನು ಹೊಟ್ಟೆ ಕಿಚ್ಚಿನಿಂದ ಬೆಂದು ಹೋದೆ. ಸುಮ್ನೆ ನಾನು ಹೊಟ್ಟೆ ಕಿಚ್ಚು ಪಟ್ಟೆ ಅವನ ಮೇಲೆ. ಅವನು ಶತ್ರು ಅಂತ ನಾನು ತಿಳ್ಕೊಂಡು ಬಿಟ್ಟೆ. ಆದ್ರೆ ಯಾರಿಗೂ ಸ್ವತಂತ್ರವಾಗಿ ಶತ್ರುಗಳಾಗಿರೋದಿಲ್ಲ, ಯಾರಿಗೂ ಸ್ವತಂತ್ರವಾಗಿ ಮಿತ್ರರು ಅಂತಿರೋದಿಲ್ಲ. ಎಲ್ಲರೂ ಭಗವಂತನ ಅಧೀನ. ದೈವಿ ಮಾಯಾಂ ಉಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನದೃಕ್ ಅಂತ. ಭಗವಂತನ ಮಾಯಾಶಕ್ತಿಗೆ, ಬಂಧಕ ಶಕ್ತಿಗೆ ವಶನಾಗಿ ನಾನು ವಾಸ್ತವಕ್ಕಿಂತ ಬೇರೆಯಾಗಿಯೇ ಗ್ರಹಣ ಮಾಡಿಬಿಟ್ಟೆ. ಹೇಗೆ ಅಂದ್ರೆ ಪ್ರಸುಪ್ತ ಇವ, ಸ್ವಪ್ನದ ಭ್ರಮಾಲೋಕದಲ್ಲಿ ಇರುವ ವ್ಯಕ್ತಿ ವಾಸ್ತವಕ್ಕಿಂತ ಹೇಗೆ ಬೇರೆಯಾಗಿ ಆ ಸ್ವಪ್ನವನ್ನೇ ಸತ್ಯ ಅಂತ ಗ್ರಹಣ ಮಾಡಿಬಿಡ್ತಾನೋ ಹಾಗೆ ಅಂತ ಹೀಗೆ ತನ್ನ ಒಂದು ಆಗು ಹೋಗುವಿಕೆಗೆ ಸ್ವಪ್ನದ ದೃಷ್ಟಾಂತವನ್ನ ಕೊಟ್ಟು, ಭಗವಂತನೊಬ್ಬನೇ ಸ್ವತಂತ್ರ, ಉಳಿದವರು ಯಾರೂ ಸ್ವತಂತ್ರರಲ್ಲ, ಆದರೂ ನಾವು ಇವರನ್ನೇ ಸ್ವತಂತ್ರ ಅಂತ ತಿಳ್ಕೊಂಡು ಬಿಡ್ತೇವೆ
ಸ್ವತಂತ್ರವಾಗಿ ಇವರು ನನಗೆ ಶತ್ರುಗಳು, ಸ್ವತಂತ್ರವಾಗಿ ಇವರು ನನಗೆ ಮಿತ್ರರು ಅಂತ ಹೀಗೆ ನಾವು ಭ್ರಮಿಸಿ ಬಿಡ್ತೇವೆ. ನಿಜವಾಗಲೂ ಭಗವಂತನೊಬ್ಬನೇ ಸ್ವತಂತ್ರ ಅಂತ ಈ ಶ್ಲೋಕದ ಅಭಿಪ್ರಾಯ ಇದು. ಇಲ್ಲಿ ತಪ್ಯೇ ದ್ವಿತೀಯೇಪ್ಯಸತಿ ಅಂತಿದೆ. ದ್ವಿತೀಯೇಪ್ಯಸತಿ ಅಂದ್ರೆ ಸ್ವಪ್ನದಲ್ಲಿ ಹುಲಿ, ಹಾವು ಮುಂತಾದ ಮತ್ತೊಂದು ವಸ್ತು ಇಲ್ಲದೇ ಇದ್ರೂ ಇದ್ದಂತೆ ನಾವು ಭ್ರಮಿಸಿ ಭಯಪಡುವಂತೆ ತಮ್ಮನನ್ನ ನಾನು ಶತ್ರು ಅಂತ ತಿಳಿದು ದುಃಖಗೊಂಡೆ ಅಂತ ಈ ರೀತಿ ಬೇರೆ ವ್ಯಾಖ್ಯಾನಕಾರರು ವಿವರಣೆಯನ್ನ ಕೊಟ್ಟಿದ್ದಾರೆ ಧ್ರುವನ ಮಾತಿಗೆ. ಸ್ವಪ್ನದಲ್ಲಿ ಹುಲಿ, ಹಾವುಗಳನ್ನೆಲ್ಲ ನಾವು ನೋಡ್ತೇವೆ, ಅದು ಯಾವುದೂ ಇಲ್ಲ. ಇಲ್ಲದೇ ಇದ್ರೂ ಕೂಡ ಇನ್ನೊಂದು ವಸ್ತು ಯಾವುದು ಇಲ್ಲದೇ ಇದ್ರೂ ಅದನ್ನ ನಾವು ಭ್ರಮಿಸಿ ಇದೆ ಅಂತ ತಿಳ್ಕೊಂಡು ಭಯ ಪಡ್ತೇವಲ್ಲ, ಹಾಗೆ ನಾನು ನನ್ನ ತಮ್ಮ ನನ್ನ ಶತ್ರು ಅಂತ ತಿಳ್ಕೊಂಡು ಭಯ ಪಟ್ಟುಕೊಂಡೆ, ಸಂತಾಪಗೊಂಡೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹಾಗೆ ಹೇಳ್ತಾರೆ. ದ್ವಿತೀಯೇಪ್ಯಸತಿ, ಎರಡನೇ ವಸ್ತುವೇ ಯಾವುದು ಇಲ್ಲ ಅಲ್ಲಿ ಅಂತ. ಆದರೆ ಸ್ವಪ್ನದಲ್ಲಿರುವ ಎಲ್ಲ ಪದಾರ್ಥಗಳು ಕೂಡ ಅಸತ್ಯವಾದ ಪದಾರ್ಥಗಳಲ್ಲ. ನಾವು ಅದನ್ನ ಕಲ್ಪಿಸಿಕೊಳ್ಳೋದಲ್ಲ. ಇಲ್ಲದೇ ಇರುವ ಪದಾರ್ಥಗಳನ್ನ ನಾವು ಸ್ವಪ್ನದಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಲ್ಲ. ಸ್ವಪ್ನದಲ್ಲಿರುವ ಪದಾರ್ಥಗಳೆಲ್ಲ ಸತ್ಯವಾದ ಪದಾರ್ಥಗಳೇ, ವಾಸನಾಮಯವಾದ ಪದಾರ್ಥಗಳು. ನಮ್ಮ ಮನಸ್ಸಿನ ವಾಸನಾಮಯವಾದ ಸತ್ಯವಾದ ಪದಾರ್ಥಗಳನ್ನೇ ನಾವು ಆ ಕನಸಿನಲ್ಲಿ ಕಾಣ್ತೇವೆ. ಆದರೆ ಆ ಒಳಗಿರುವ ವಾಸನಾಮಯವಾದ ಸತ್ಯವಾದ ಪದಾರ್ಥಗಳನ್ನೇ ಈ ಬಾಹ್ಯವಾದ ಪದಾರ್ಥಗಳು ಅಂತ ನಾವು ಭ್ರಮ ಮಾಡ್ಕೊಳ್ತೇವೆ. ಭ್ರಮೆ ಅನ್ನೋದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ, ಒಳಗೆ ಇರುವ ಆ ಸ್ವಪ್ನ ಪದಾರ್ಥಗಳೇ ಹೊರಗಿನ ಪದಾರ್ಥ ಅಂತ ಏನ್ ತಿಳ್ಕೊಳ್ತೇವಲ್ಲ, ಅದು ಮಾತ್ರ ಭ್ರಮೆ ಹೊರತು ಅಲ್ಲಿರುವ ಪದಾರ್ಥಗಳೆಲ್ಲ ಭ್ರಮಾತ್ಮಕವಾದದ್ದಲ್ಲ. ಅಲ್ಲಿರುವ ಎಲ್ಲಾ ಪದಾರ್ಥಗಳು ಸತ್ಯವೇನೆ, ಅದು ವಾಸನಾಮಯವಾದ ಪದಾರ್ಥಗಳು. ಹಾಗೆ ಪ್ರಕೃತದಲ್ಲಿ ಶತ್ರುಗಳು ಯಾರು ಸ್ವತಂತ್ರವಾಗಿ ಶತ್ರುಗಳಾಗಿರೋದಿಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಫಲವನ್ನ ಉಣಿಸ್ಲಿಕ್ಕೋಸ್ಕರ ಸ್ವತಂತ್ರನಾದ ಭಗವಂತ ಕೆಲವರನ್ನ ನಮಗೆ ಶತ್ರುಗಳನ್ನಾಗಿ ಹುಟ್ಟಿಸ್ತಾನೆ, ಕೆಲವರನ್ನ ಮಿತ್ರರನ್ನಾಗಿ ಹುಟ್ಟಿಸ್ತಾನೆ. ಆ ಶತ್ರುಗಳು ಕೂಡ ವಸ್ತುತಃ ಅವರು ಶತ್ರುಗಳಾಗ್ಲಿ ಅಥವಾ ಮಿತ್ರರಾಗ್ಲಿ ಸ್ವತಂತ್ರವಾಗಿ ಅಂತ ನಾವು ತಿಳ್ಕೊಳ್ಳೋದಿದ್ದಲ್ಲ, ಅದು ಮಾತ್ರ ಭ್ರಾಂತಿ. ಅವರು ಸ್ವತಂತ್ರವಾಗಿ ಶತ್ರುಗಳು ಮಿತ್ರರು ಅಂತ ಆಗಿರೋದಿಲ್ಲ. ಅದನ್ನ ನಾವು ತಿಳ್ಕೊಳ್ತೇವಲ್ಲ, ಅದು ಮಾತ್ರ ಭ್ರಾಂತಿ. ಶತ್ರುಗಳು ಶತ್ರುಗಳೇ, ಅವರನ್ನ ನಮ್ಮ ಕರ್ಮಾನುಸಾರವಾಗಿ ಭಗವಂತ ಶತ್ರುಗಳನ್ನಾಗಿ ಹುಟ್ಟಿಸಿರ್ತಾನೆ, ಕೆಲವರನ್ನ ಮಿತ್ರರನ್ನಾಗಿಯೂ ನಮ್ಮ ಕರ್ಮಾನುಸಾರವಾಗಿ ಹುಟ್ಟಿಸಿರ್ತಾನೆ. ಆದ್ರೆ ಅವರು ಸ್ವತಂತ್ರವಾಗಿ ಶತ್ರುಗಳಾಗ್ಲಿ ಸ್ವತಂತ್ರವಾಗಿ ಮಿತ್ರರಾಗ್ಲಿ ಆಗಿರೋದಿಲ್ಲ. ಅದನ್ನ ನಾವು ಭ್ರಮಿಸಿದರೆ, ಇವರು ಸ್ವತಂತ್ರವಾಗಿಯೇ ನನಗೆ ಶತ್ರುಗಳು ಅಂತ ತಿಳ್ಕೊಂಡ್ರೆ ಅದು ಮಾತ್ರ ಭ್ರಮೆ. ಆದ್ರಿಂದ ಅಲ್ಲಿ ದ್ವಿತೀಯೇಪಿ ಅಸತಿ ಅಂತಂದ್ರೆ ಎರಡನೇ ವಸ್ತುವೇ ಇಲ್ಲ ಅಂತ ಅರ್ಥ ಅಲ್ಲ, ಎರಡನೇ ಸ್ವತಂತ್ರ ವಸ್ತು ಇಲ್ಲ ಅಂತ ಅಷ್ಟೇ ಅರ್ಥ. ಬೇರೆ ವ್ಯಾಖ್ಯಾನಕಾರರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ, ಅವರು ಎರಡನೇ ವಸ್ತುವೇ ಇಲ್ಲ, ಎಲ್ಲವೂ ಭ್ರಾಂತಿ ಅಂತ. ಹಾಗಲ್ಲ, ಎರಡನೇ ವಸ್ತು ಸ್ವತಂತ್ರವಾಗಿ ಇಲ್ಲ, ಸ್ವತಂತ್ರವಾದ ಎರಡನೇ ವಸ್ತು ಇಲ್ಲ, ಸ್ವತಂತ್ರ ವಸ್ತು ಭಗವಂತನೊಬ್ಬನೇ ಅಂತ ಹಾಗೆ ತಿಳ್ಕೊಳ್ಬೇಕು. ಇದನ್ನ ಮಧ್ವಾಚಾರ್ಯರು ಹರಿವಂಶ ಪುರಾಣದ ಒಂದು ಶ್ಲೋಕವನ್ನ ಉದಾಹರಿಸಿ ಈ ಶ್ಲೋಕದ ಈ ಅಭಿಪ್ರಾಯವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ದ್ವಿತೀಯಸ್ಯ ಸ್ವತಂತ್ರಸ್ಯ
ತು ಅಭಾವಾತ್ ದ್ವಯವರ್ಜಿತಃ ಈಶ್ವರಶ್ಚೇಷಿತವ್ಯಸ್ಯ ಭಾವಾತ್ ಸ ಪರಮೇಶ್ವರಃ ಇತಿ ಹರಿವಂಶೇಷು ಅಂತ ಮಧ್ವಾಚಾರ್ಯರು ಹರಿವಂಶದ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಹರಿವಂಶ ಏನ್ ಹೇಳ್ತಾ ಇದೆ ಅಂದ್ರೆ, ಎರಡನೇ ಸ್ವತಂತ್ರವಾದ ವಸ್ತು ಒಂದು ಇಲ್ಲ. ಸ್ವತಂತ್ರವಾದ ವಸ್ತು ಇರೋದು ಭಗವಂತನೊಬ್ಬನೇ. ಭಗವಂತನನ್ನ ಬಿಟ್ಟು ಎರಡನೇದ್ದಾಗಿ ಸ್ವತಂತ್ರವಾದ ವಸ್ತು ಅಂತ ಒಂದು ಇಲ್ಲ. ಆಳುಗಳು ಬೇರೆ ಇದ್ರೆ ಮಾತ್ರ ಅವರಿಗೆ ಇವನು ಒಡೆಯ ಅಂತ ಕರೆಸ್ಕೊಳ್ತಾನೆ. ಸರ್ವೇಶ್ವರನಾದಂತಹ ಭಗವಂತ ಅವನು ಪರಮೇಶ್ವರ ಅಂತ ವೇದಗಳು ಕೊಂಡಾಡ್ತಾ ಇದ್ದಾವೆ. ವೇದ ಪುರಾಣ ಇತಿಹಾಸಗಳಲ್ಲಿ ಭಗವಂತನನ್ನ ಪರಮೇಶ್ವರ ಅಂತ ಹೇಳಿದ್ದಾರೆ. ಆ ರೀತಿ ಅವನು ವೇದಾದಿಗಳಲ್ಲಿ ಪ್ರಸಿದ್ಧನಾಗಬೇಕಾಗಿದ್ರೆ ಅವನ ಅಧೀನಕ್ಕೆ ಒಳಪಡ್ತಕ್ಕಂತಹ ಬೇರೆ ಬ್ರಹ್ಮಾದಿ ವ್ಯಕ್ತಿಗಳು ಸತ್ಯವಾಗಿ ಇರಲೇಬೇಕಾಗುತ್ತೆ. ಸತ್ಯವಾದ ವಸ್ತುಗಳು ಬೇರೆ ಯಾವುದು ಇಲ್ಲ, ಅವನೊಬ್ಬನೇ ಸತ್ಯ, ಬೇರೆ ಯಾರು ಇಲ್ಲವೇ ಇಲ್ಲ ಅಂತ ಆದ್ರೆ ಅವನು ಪರಮೇಶ್ವರ ಆಗೋದು ಹೇಗೆ? ಅವನು ಪರಮೇಶ್ವರ ಅಂತ ವೇದಾದಿಗಳಲ್ಲಿ ಪ್ರಸಿದ್ಧಿ ಇರೋದರಿಂದ ಅವನಿಗೆ ಅಧೀನರಾದ ಬೇರೆ ಜನರು ಬ್ರಹ್ಮಾದಿ ದೇವತೆಗಳು ಇರಲೇಬೇಕು, ಸತ್ಯವಾಗಿ ಇರಲೇಬೇಕಾಗ್ತದೆ. ಆದ್ರಿಂದ ಅವನು ಅದ್ವಿತೀಯ ಅಂತಂದ್ರೆ ಬೇರೆ ವ್ಯಕ್ತಿಗಳೇ ಇಲ್ಲದೆ ಇರೋದ್ರಿಂದ ಅದ್ವಿತೀಯ ಅಲ್ಲ, ಸ್ವತಂತ್ರರಾದ ಬೇರೆ ವ್ಯಕ್ತಿಗಳಿಲ್ಲದೆ ಇರೋದ್ರಿಂದ ಅವನು ಅದ್ವಿತೀಯ, ದ್ವಿತೀಯನಿಲ್ಲ ಅಂತ ಹೀಗೆಲ್ಲ ಹೇಳ್ತದೆ ಶಾಸ್ತ್ರ. ಹಾಗಾಗಿ ದ್ವಿತೀಯ ವಸ್ತು ಇಲ್ಲ ಅಂತ ಎಲ್ಲಿಯಾದರೂ ಹೇಳಿದರೆ, ಅದ್ವಿತೀಯ ದ್ವಿತೀಯ ವಸ್ತು ಇಲ್ಲ ಅಂತ ಎಲ್ಲೇ ಹೇಳಿದ್ರು ಕೂಡ ಸ್ವತಂತ್ರನಾದ ದ್ವಿತೀಯ ವಸ್ತು ಇಲ್ಲ ಅಂತ ಹಾಗೆ ಅರ್ಥವನ್ನ ಗ್ರಹಣ ಮಾಡಬೇಕು ಅಂತ ಹರಿವಂಶ ಅದ್ವಿತೀಯ ಅನ್ನೋ ಶಬ್ದದ ಅರ್ಥವನ್ನ ತಿಳಿಸಿಕೊಟ್ಟಿದೆ. ಹಾಗಾಗಿ ಪ್ರಕೃತದಲ್ಲಿ ತಪ್ಪೇ ದ್ವಿತೀಯೇ ಅಸತಿ ಅನ್ನಲ್ಲಿ ದ್ವಿತೀಯೇ ಅಸತಿ ಅಂತ ಅನ್ನೋ ಮಾತಿದೆ. ಎರಡನೇ ವಸ್ತು ಇಲ್ಲದೆ ಇದ್ರೂ ಕೂಡ, ಅಂದ್ರೆ ಸ್ವತಂತ್ರವಾದ ಎರಡನೇ ವಸ್ತು ಇಲ್ಲದೆ ಇದ್ರೂ ಕೂಡ ಭಗವಂತನೊಬ್ಬನೇ ಸ್ವತಂತ್ರ. ಅವನನ್ನು ಬಿಟ್ಟು ಸ್ವತಂತ್ರವಾದ ಮತ್ತೊಂದು ಎರಡನೇ ವಸ್ತು ಇಲ್ಲದೆ ಇದ್ರೂ ಕೂಡ ನಾನು ಸ್ವತಂತ್ರವಾಗಿ ನಮ್ಮ ತಮ್ಮನೇ ನನಗೆ ಶತ್ರು ಅಂತ ತಿಳ್ಕೊಂಡು ಬಿಟ್ಟೆ. ಹಾಗಾಗಿ ತಿಳ್ಕೊಂಡು ನಾನು ಅವನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಬೆಂದು ಹೋದೆ ಅಂತ ಹೀಗೆ ಧ್ರುವ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ದೈವಿ ಮಾಯಾಂ ಉಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಪೇ ದ್ವಿತೀಯೇಪ್ಯಸತಿ ಭ್ರಾತೃವ್ಯಹೃದೃಜಾ ಮಯೈತತ್ ಪ್ರಾರ್ಥಿತಂ ವ್ಯರ್ಥಂ ಚಿಕಿತ್ಸೇವಗತಾಯುಷಿ ಪ್ರಸಾದ್ಯ ಜಗದಾತ್ಮಾನಂ ತಪಸಾ ದುಷ್ಪ್ರಸಾದನಂ. ನಾನು ಭಗವಂತ ಎದುರಿಗೆ ಬಂದು ಪ್ರತ್ಯಕ್ಷನಾಗಿ ಅವನನ್ನು ನಾನು ಒಲಿಸಿಕೊಂಡೂ ಕೂಡ ನಾನು ಐಹಿಕ ಭೋಗವನ್ನ ಬೇಡಿ ಪಡ್ಕೊಂಡ್ಬಿಟ್ಟೆ. ಇದೆಲ್ಲ ಬರೀ ವ್ಯರ್ಥವಾಗಿ ಹೋಯ್ತು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ. ಗತಾಯುಷಿ ಚಿಕಿತ್ಸಾ ಇವ ವ್ಯರ್ಥಂ. ಒಬ್ಬನಿಗೆ ಆಯುಷ್ಯ ತೀರಿ ಹೋಗಿರ್ತದೆ, ಅದು ನಮಗೆ ಗೊತ್ತಾಗೋದಿಲ್ಲ. ಅವನ ಆಯುಷ್ಯ ಮುಗಿದು ಹೋಗಿರ್ತದೆ. ಸುಮ್ಮನೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಅವನಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸೋದು, ಇದೆಲ್ಲ ಮಾಡ್ತೇವೆ. ಎಷ್ಟೇ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಅದೆಲ್ಲ ವ್ಯರ್ಥ. ಯಾಕೆ? ಅವನ ಆಯುಷ್ಯವೇ ತೀರಿ ಹೋಗಿದೆ. ಆಯುಷ್ಯ ತೀರಿ ಹೋದವನಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಚಿಕಿತ್ಸೆಯನ್ನು ಕೊಡಿಸಿದ್ರೆ ಹೇಗೆ ಅದು ವ್ಯರ್ಥವಾಗ್ತದೋ ಹಾಗೆ ಬಹಳ ಸುಲಭವಾಗಿ
ಒಲಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಆ ಜಗತ್ತಿನ ಒಡೆಯನಾದ ಭಗವಂತನನ್ನ ನಾನು ತಪಸ್ಸಿನಿಂದ ಒಲಿಸಿಕೊಂಡ್ರೂ ಕೂಡ ನಾನು ಐಹಿಕವಾದ ಭೋಗಗಳನ್ನ ಬೇಡಿ ವ್ಯರ್ಥ ಮಾಡಿಕೊಂಡು ಬಿಟ್ಟೆ ಅಂತ ಇದ್ದಾನೆ. ದುಷ್ಪ್ರಸಾದನಂ ಜಗದಾತ್ಮಾನಂ ತಪಸಾ ಪ್ರಸಾದ್ಯ. ದುಷ್ಪ್ರಸಾದನಂ ಅಂದ್ರೆ ಅಷ್ಟು ಸುಲಭವಾಗಿ ಪ್ರಸನ್ನನಾಗೋದಿಲ್ಲ ಭಗವಂತ, ಬಹಳ ಕಷ್ಟ. ಅಂತಹ ಭಗವಂತನನ್ನ ಜಗತ್ ಏನು ಕೇಳಿಸ್ತಾ ಇಲ್ಲ ಆಚಾರ್ಯ. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಅಂತಹ ಭಗವಂತನನ್ನ ನಾನು ಒಲಿಸಿಕೊಂಡ್ರೂ ಕೂಡ ಐಹಿಕವಾದ ಭೋಗಗಳನ್ನ ಬೇಡಿ ಪಡ್ಕೊಂಡು ಬಿಟ್ಟೆ, ಅದು ವ್ಯರ್ಥವಾಗಿ ಹೋಯಿತು ಅಂತ ಇದ್ದಾನೆ. ಗತಾಯುಷಿ ಚಿಕಿತ್ಸಾ ಇವ. ಆಯುಷ್ಯ ತೀರಿ ಹೋದವನಿಗೆ ಚಿಕಿತ್ಸೆಯನ್ನ ಕೊಟ್ಟಂತೆ. ಆ ಚಿಕಿತ್ಸೆ ಹೇಗೆ ವ್ಯರ್ಥವೋ ಹಾಗೆ ಮಯೈತತ್ ಪ್ರಾರ್ಥಿತಂ ವ್ಯರ್ಥಂ ಚಿಕಿತ್ಸೇವ ಗತಾಯುಷಿ. ಪ್ರಸಾದ್ಯ ಜಗದಾತ್ಮಾನಂ ತಪಸಾ ದುಷ್ಪ್ರಸಾದನಂ ಭವಚ್ಛಿದಮಯಾ ಚೇಹಂ ಭವಂ ಭಾಗ್ಯ ವಿವರ್ಜಿತಃ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋ ಮೇ ಭಿಕ್ಷಿತಂ ಬತ ಈಶ್ವರಾತ್ ಕ್ಷೀಣ ಪುಣ್ಯೇನ ಕುಲಾಕಾನಿವ ಚಾಧನಃ. ಮತ್ತು ತನ್ನ ಆ ಒಂದು ವರವನ್ನ ಕೇಳಿದರ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನು ಮುಂದುವರಿಸ್ತಾ ಇದ್ದಾನೆ ಧ್ರುವ. ನಾನು ತಪ್ಪು ಮಾಡಿಬಿಟ್ಟೆ, ಭಾಗ್ಯಹೀನನಾಗಿರ್ತಕ್ಕಂಥವನು ನಾನು, ಭಾಗ್ಯ ವಿವರ್ಜಿತ, ಅದೃಷ್ಟಹೀನನಾದವನು ನಾನು. ಸಂಸಾರವನ್ನೇ ಕಳಿತಕ್ಕಂತಹ ಭಗವಂತನಲ್ಲಿ ಪುನಃ ಮತ್ತು ಸಂಸಾರವನ್ನೇ ಕೇಳಿಬಿಟ್ನಲ್ಲ ಅಂತಾನೆ. ಭಾಗ್ಯ ವಿವರ್ಜಿತ ನಾನು, ಅದೃಷ್ಟ ಇಲ್ಲ. ಸಂಸಾರವನ್ನೇ ಇಲ್ಲದಂತೆ ಮಾಡತಕ್ಕಂತಹ ಭಗವಂತನೇ ಎದುರಿಗೆ ಬಂದು ನಿಂತಾಗಲೂ ಕೂಡ ನಾನು ಪುನಃ ಮತ್ತೆ ಸಂಸಾರವನ್ನೇ ಬೇಡಿಬಿಟ್ಟೆ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾನೆ. ಏನು ಅಂದ್ರೆ, ಒಬ್ಬ ಬಡವ ದರಿದ್ರನಾಗಿರ್ತಕ್ಕಂಥವನು ರಾಜನ ಹತ್ರ ಹೋಗಿ ಏನು ಬೇಕಾದರೂ ಕೊಡ್ತಕ್ಕಂಥವನು ರಾಜ. ಅವನತ್ರ ಹೋಗಿ ಒಂದು ಚಿಕ್ಕ ಕೀಳು ದರ್ಜೆಯ ಧಾನ್ಯದ ಕಾಳುಗಳನ್ನ ಬೇಡಿ ಪಡೆಯುವಂತೆ ಆಯ್ತು. ಕುಲಾಕಾನಿವಚ ಅಧನಃ. ಅಧನಃ ಅಂದ್ರೆ ಧನ ಇಲ್ಲದೆ ಇರತಕ್ಕಂತಹ ಒಬ್ಬ ಬಡವ ದರಿದ್ರ ರಾಜನ ಹತ್ರ ಹೋಗಿ ಕುಲಾಕಗಳನ್ನ, ಧಾನ್ಯದ ಕಾಳುಗಳು, ಏನೋ ಅಲ್ಪವಾದ ಧಾನ್ಯದ ಕಾಳುಗಳು, ಕುಲಾಕಗಳು, ಕೀಳು ದರ್ಜೆಯ ಆ ಒಂದು ಕಾಳುಗಳನ್ನ ಹೋಗಿ ಕೇಳಿದ್ರೆ ಅದು ಹೇಗೆ ವ್ಯರ್ಥವಾಗ್ತದೋ, ಅವನ ಅದೃಷ್ಟವೇ ಅಷ್ಟು, ಅವನ ಭಾಗ್ಯನೇ ಅಷ್ಟು. ಬೇಕಾದ್ದು ಕೇಳಿ ಪಡಿಬಹುದಾಗಿತ್ತು ರಾಜನ ಹತ್ರ. ಅದ ಬಿಟ್ಟು ಕೀಳು ದರ್ಜೆಯ ಕಾಳುಗಳನ್ನ ಕೇಳಿ ಪಡೆಯುವಂತೆ ಮಂದಭಾಗ್ಯನಾಗಿರ್ತಕ್ಕಂತಹ ನಾನು, ಬುದ್ಧಿ ಇಲ್ಲದೆ ಮೋಕ್ಷಪ್ರದನಾದಂತಹ ಭಗವಂತನಲ್ಲಿ ಮೋಕ್ಷವನ್ನ ಕೇಳೋದು ಬಿಟ್ಟು ಪುನಃ ಸಂಸಾರವನ್ನೇ ಬೇಡಿ ಪಡೆದು ಬಿಟ್ಟೆ ಅಂತ ಇದ್ದಾನೆ.
ಇಲ್ಲಿಯೂ ಕೂಡ ನಾವು ಹಿಂದೆ ಹೇಳಿದಂತೆ ವಿಚಾರ ಮಾಡಬೇಕು. ಕ್ಷೀಣ ಪುಣ್ಯ, ಭಾಗ್ಯ ವಿವರ್ಜಿತ ನಾನು ಅಂತೆಲ್ಲ ಧ್ರುವ ಹೇಳ್ಕೊಳ್ತಾ ಇದ್ದಾನೆ. ಮೋಕ್ಷವನ್ನ ಕೊಡ್ತಕ್ಕಂತಹ ಭಗವಂತ ಎದುರಿಗೆ ಬಂದ್ರು ನಾನು ಮೋಕ್ಷವನ್ನ ಕೇಳಲಿಲ್ಲ, ನಾನು ಕೇವಲ ಸಂಸಾರವನ್ನೇ ಬೇಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅಂತೆಲ್ಲ ಹೇಳ್ಕೊಳ್ಳೋದು ನಮ್ಮ ಪರವಾಗಿ. ನಾವು ಈ ರೀತಿ ಭಗವಂತನಲ್ಲಿ ಲೌಕಿಕವಾದ ಸುಖ ಭೋಗಗಳನ್ನ ಕೇಳಬಾರದು ಅನ್ನೋದನ್ನ ನಮಗೆ ತಿಳಿಸ್ಲಿಕ್ಕೋಸ್ಕರ, ಜಗತ್ತಿಗೆ ಆ ರೀತಿ ತಿಳಿಸ್ಲಿಕ್ಕೋಸ್ಕರ ಅವನು ಹಾಗೆ ಹೇಳ್ತಾ ಇದ್ದಾನೆ ಹೊರತು ಅದು ಅವನಿಗೆ ಯೋಗ್ಯವಾದದ್ದೇ. ಅವನು ಕೇಳಿದ ಆ ಧ್ರುವಲೋಕ ಆಧಿಪತ್ಯ ಅವನಿಗೆ ಯೋಗ್ಯವಾದದ್ದೇ ಮತ್ತು ಅವನಿಗದು ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲ, ಮೋಕ್ಷ ಸಾಧಕವೇ. ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಟುಕೊಳ್ಬೇಕು, ಹಿಂದೆ ಹೇಳಿದ್ದನ್ನೆಲ್ಲ. ಮತ್ತೊಂದು ವಿಷಯ ಇಲ್ಲಿ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಅಂತ ಇದೆ. ತಾದಾತ್ಮ್ಯ ಅಂದ್ರೆ ಮೋಕ್ಷ. ಮೋಕ್ಷವನ್ನ ತಾದಾತ್ಮ್ಯ ಅಂತ ಕರೀತಾರೆ. ತಾದಾತ್ಮ್ಯವನ್ನೇ ಕೊಡುವಂತಹ ಭಗವಂತ, ಮೋಕ್ಷವನ್ನೇ ಕೊಡ್ತಕ್ಕಂತಹ ಭಗವಂತ ಬಂದು ಎದುರಿಗೆ ನಿಂತಾಗಲೂ ನಾನು ಸಂಸಾರವನ್ನ ಬೇಡಿಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕೆಲವರು ವ್ಯಾಖ್ಯಾನಕಾರರು ಮತ್ತೆ ಇಲ್ಲಿ ಎಡವಿದ್ದಾರೆ. ತಾದಾತ್ಮ್ಯ ಅಂದ್ರೆ ಮೋಕ್ಷ ಹೇಗೆ? ತಾದಾತ್ಮ್ಯ ಅನ್ನೋ ಶಬ್ದಕ್ಕೆ ಮೋಕ್ಷ ಹೌದು, ಅವರು ಒಪ್ಕೊಳ್ತಾರೆ, ಮೋಕ್ಷ ಅಂತಾನೆ ಒಪ್ಕೊಳ್ತಾರೆ. ಆದ್ರೆ ಮೋಕ್ಷ ಹೇಗೆ ಅಂದ್ರೆ ಪರಮಾತ್ಮ ಜೀವನಿಗೆ ತನ್ನ ಅಭೇದವನ್ನೇ ಕೊಟ್ಟು ಬಿಡ್ತಾನೆ. ತಾದಾತ್ಮ್ಯ ಅಂದ್ರೆ ಅಭೇದ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಜೀವ ಮತ್ತು ಪರಮಾತ್ಮ ಐಕ್ಯರಾಗೋದು ಅಭೇದ. ತಾದಾತ್ಮ್ಯ ಅಂದ್ರೆ ಅಭೇದ, ಆ ಅಭೇದವನ್ನೇ ಮೋಕ್ಷ ಅಂತ ಹಾಗೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆ ರೀತಿ ತಿಳ್ಕೊಳ್ಳಿಕ್ಕೆ ಅವಕಾಶನೂ ಇದೆ ಅಲ್ಲಿ ತಾದಾತ್ಮ್ಯ ಅನ್ನೋ ಶಬ್ದಕ್ಕೆ. ಕೆಲವರು ಬೇರೆ ಇದಕ್ಕೆ ಪಾಠವನ್ನೇ ಬೇರೆ ಇಟ್ಕೊಂಡಿದ್ದಾರೆ. ಸ್ವರಾಜ್ಯಂ ಯಚ್ಛತಃ ಅಂತನ್ನೋ ಪಾಠ ಇಟ್ಕೊಂಡಿದ್ದಾರೆ. ಸ್ವರಾಜ್ಯಂ ಯಚ್ಛತಃ ಮೌಢ್ಯಾತ್ ಅನ್ನೋ ಪಾಠ. ಆ ಪಾಠದಲ್ಲಿಯೂ ಕೂಡ ಶುಕದೇವ ವ್ಯಾಖ್ಯಾನದಲ್ಲಿ ಅವರು ಸ್ವರಾಟ್, ಇನ್ನೊಬ್ಬರ ಅವಲಂಬನೆ ಇಲ್ಲದೆಯೇ ಮೆರಿತಕ್ಕಂಥವನು ಯಾರು? ಅವನು ಸ್ವರಾಟ್, ಭಗವಂತ. ಅವನ ಅಭೇದ ಬರೋದೇ ಸ್ವರಾಜ್ಯ ಅಂತ. ಸ್ವರಾಜ್ಯಂ ಅಂತ ಇದ್ರೂ ಕೂಡ ಪಾಠ ಅದಕ್ಕೂ ಅಭೇದ ಅಂತಾನೆ ಅರ್ಥ ಮಾಡಿದ್ದಾರೆ. ಸ್ವರಾಜ್ಯಂ ಭಗವದ್ ಭಾವಾಪತ್ಯಂ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸ್ವರಾಜ್ಯಂ ಅಂತ ಪಾಠ ಇಟ್ಟುಕೊಂಡು ಅದಕ್ಕೂ ಕೂಡ ಭಗವದ್ ಭಾವಾಪತ್ಯಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಭಗವಂತನನ್ನ ಸೇರೋದು ಅಂದ್ರೆ ಅಭೇದವನ್ನ ಪಡೆಯೋದು ಅಂತ. ಸ್ವರಾಟ್ ಅಂದ್ರೆ ಭಗವಂತ, ಇನ್ನೊಬ್ಬರ ಅಧೀನನಲ್ಲದೆ ಇನ್ನೊಬ್ಬರ ಅವಲಂಬನೆ ಇಲ್ಲದೆ ಇರ್ತಕ್ಕಂಥವನು, ಅಂಥವನ ಅಭೇದ ಬರೋದೇ ಸ್ವರಾಜ್ಯ ಅಂತ ಅರ್ಥ ಮಾಡಿದ್ದಾರೆ. ಇನ್ನು ತಾದಾತ್ಮ್ಯಂ ಅಂದ್ರಂತೂ ಅಭೇದ ಅನ್ನೋ ಅರ್ಥ ಕೋಶಗಳಲ್ಲೂ ಪ್ರಸಿದ್ಧವಾಗಿದೆ. ಹಾಗಾಗಿ ಅಭೇದ ಅನ್ನೋ ಅರ್ಥದಲ್ಲಿ ಮೋಕ್ಷ. ಮೋಕ್ಷ ಅಂದ್ರೆ ಅಭೇದ, ಭಗವಂತನಿಗೂ ಜೀವನಿಗೂ ಇರೋ ಅಭೇದ, ಅಭೇದವನ್ನ ಕೊಡ್ತಾನೆ ಭಗವಂತ, ಅದೇ ಮೋಕ್ಷ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಹಾಗರ್ಥ ಅಲ್ಲ. ಹಾಗೆ ತಿಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ ಅನ್ನೋ ಕಾರಣದಿಂದಲೇನೆ ಮಧ್ವಾಚಾರ್ಯರು ಭವಿಷ್ಯತ್ ಪರ್ವದ ವಾಕ್ಯವನ್ನ ಉದಾಹರಿಸಿ ಅದರ ಅರ್ಥವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹರೌ ನಿಯತ ಚಿತ್ತತ್ವಾತ್ ಗೃಹವತ್ ತತ್ಪ್ರವೇಶನಾತ್ ಮೋಕ್ಷಂ ತಾದಾತ್ಮ್ಯಮಿತ್ಯಾಹುಃ ನ ತದ್ರೂಪತ್ವತಃ ಕ್ವಚಿತ್ ಇತಿ ಭವಿಷ್ಯತ್ ಪರ್ವಣಿ. ಆ ಒಂದು ವಾಕ್ಯಕ್ಕೆ ಸರಿಯಾಗಿ ಎಲ್ಲಿ ಅರ್ಥವನ್ನ ಸ್ಪಷ್ಟವಾಗಿ ಹೇಳಿದ್ದಾರೋ ಆ ವಾಕ್ಯವನ್ನ ಮಧ್ವಾಚಾರ್ಯರು ಹೇಗೆ ಉದಾಹರಿಸ್ತಾರೆ ನೋಡಿ. ತಾದಾತ್ಮ್ಯಂ ಅನ್ನೋ ಶಬ್ದಕ್ಕೆ ಭವಿಷ್ಯತ್ ಪುರಾಣದಲ್ಲಿ ಎಷ್ಟು ಚೆನ್ನಾಗಿ ಅರ್ಥವನ್ನು ಹೇಳಿದ್ದಾರೆ.
ಮೋಕ್ಷವನ್ನ ತಾದಾತ್ಮ್ಯ ಅಂತ ಕರೀತಾರೆ. ಯಾಕೆ ಅಂದ್ರೆ ಮುಕ್ತರು ಭಗವಂತನಲ್ಲಿಯೇ ಮನಸ್ಸನ್ನ ಇಟ್ಟಿರ್ತಾರೆ. ಹರವು ನಿಯತ ಚಿತ್ತತ್ವಾತ್. ಮತ್ತೆ ಗ್ರಹಗಳು ಮನುಷ್ಯನ ಶರೀರವನ್ನ ಹೇಗೆ ಪ್ರವೇಶ ಮಾಡ್ತಾವೋ ಹಾಗೆ ಇನ್ನೊಂದು ಗೃಹವತ್ ಅಂತ ಒಂದು ಪಾಠ ಇದೆ, ಗ್ರಹವತ್ ಅಂತ ಒಂದು ಪಾಠ ಇದೆ. ಗೃಹವತ್ತು ಅಂತ ಇಟ್ಟುಕೊಂಡ್ರೆ ಮನುಷ್ಯನು ಮನೆಯೊಳಗೆ ಪ್ರವೇಶ ಮಾಡುವಂತೆ ಅಂತ. ಗ್ರಹವತ್ ಅಂತ ಇಟ್ಟುಕೊಂಡ್ರೆ ಗ್ರಹಗಳು ಮನುಷ್ಯನ ಶರೀರವನ್ನ ಪ್ರವೇಶ ಮಾಡುವಂತೆ. ಮುಕ್ತರು ಭಗವಂತನ ಶರೀರವನ್ನ ಪ್ರವೇಶ ಮಾಡ್ತಾರೆ. ಮೋಕ್ಷ ಅಂತಂದ್ರೆ ಭಗವಂತನ ಶರೀರವನ್ನ ಪ್ರವೇಶ ಮಾಡೋದು, ಮನೆಯ ಒಳಗೆ ಪ್ರವೇಶ ಮಾಡುವಂತೆ ಗ್ರಹವತ್. ಅಥವಾ ಗ್ರಹವತ್ ಅಂತಂದ್ರೆ ಗ್ರಹಗಳು ಪ್ರವೇಶ ಮಾಡುವಂತೆ ಮುಕ್ತರು ಭಗವಂತನ ಶರೀರವನ್ನ ಪ್ರವೇಶ ಮಾಡ್ತಾರೆ. ಆ ಭಗವಂತನ ಕಣ್ಣಿಂದಲೇ ನೋಡ್ತಾರೆ, ಭಗವಂತನ ಕೈಯಿಂದ ಎತ್ಕೊಳ್ತಾರೆ. ಇಂತಹ ಒಂದು ಸಾಯುಜ್ಯ ಏನಿದೆ ಅದು ಕೂಡ ತಾದಾತ್ಮ್ಯ ಅಂತ ಕರೆಸ್ಕೊಳ್ತದೆ. ಹೊರತು ಮೋಕ್ಷದಲ್ಲಿ ಜೀವನಿಗೆ ಭಗವಂತನ ಅಭೇದ ಬರ್ತದೆ ಅಂತನ್ನೋ ಅರ್ಥದಲ್ಲಿ ಅಲ್ಲ ಅಂತ ಭವಿಷ್ಯತ್ ಪರ್ವದ ವಾಕ್ಯ ಹೇಳ್ತಾ ಇದೆ. ಮೋಕ್ಷಂ ತಾದಾತ್ಮ್ಯಮಿತ್ಯಾಹು ನ ತದ್ರೂಪತ್ವತಃ ಕ್ವಚಿತ್, ನ ತದ್ರೂಪತಃ ಕ್ವಚಿತ್. ಅವನೇ ಆಗಿಬಿಡೋದು, ಅಭೇದ ಬರೋದು ಅಂತ ಎಲ್ಲಿಯೂ ಇಲ್ಲ. ಗೃಹವತ್ ತತ್ ಪ್ರವೇಶನಾತ್, ಅವನ ಒಳಗೆ ಪ್ರವೇಶ ಮಾಡೋದು ಅನ್ನೋ ಅರ್ಥದಲ್ಲಿ ಮೋಕ್ಷವನ್ನು ತಾದಾತ್ಮ್ಯ ಅಂತ ಕರೀತಾರೆ ಅಂತ ಭವಿಷ್ಯತ್ ಪುರಾಣ ಹೇಳ್ತಾ ಇದೆ. ಅಥವಾ ಮುಕ್ತರಿಗೆ ಭಗವಂತನ ಇಚ್ಛೆಯಂತೆಯೇ ಇಚ್ಛೆ ಇರ್ತದೆ, ಅದು ತಾದಾತ್ಮ್ಯ. ಅವರಿಬ್ಬರಿಗೂ ಎಂಥ ಒಂದು ತಾದಾತ್ಮ್ಯ ಇದೆ ಅಬ್ಬಾ ಅಂತ ನಾವು ಲೋಕದಲ್ಲೂ ಮಾತಾಡ್ತೇವೆ. ಎಷ್ಟು ತಾದಾತ್ಮ್ಯ ಅವರಿಬ್ಬರಿಗೂ ಅಂದ್ರೆ ಏನರ್ಥ? ಅವ್ರಿಗೂ ಏನೂ ವೈಮನಸ್ಸೇ ಇಲ್ಲ. ಅವ್ರೇನ್ ವಿಚಾರ ಮಾಡ್ತಾರೋ ಅದನ್ನೇ ಇವರು ವಿಚಾರ ಮಾಡ್ತಾರೆ, ಅವ್ರು ಒಪ್ಕೊಂಡದ್ದನ್ನು ಇವರು ಒಪ್ಕೊಳ್ತಾರೆ. ಅವರಿಬ್ಬರಲ್ಲೂ ಬಹಳ ತಾದಾತ್ಮ್ಯ ಇದೆ ಅಂತ ನಾವು ಲೋಕದಲ್ಲಿ ವ್ಯವಹಾರ ಮಾಡೋದಿಲ್ವೇ? ತಾದಾತ್ಮ್ಯ ಅಂದ್ರೆ ಏನು? ಒಂದೇ ರೀತಿಯಾದ ಇಚ್ಛೆ, ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೇ ಜೀವನಿಗೂ ಅಲ್ಲಿ ಮೋಕ್ಷದಲ್ಲಿ ಇಚ್ಛೆ ಇರ್ತದೆ. ಅವನಿಗೆ ವಿರುದ್ಧವಾದ ಇಚ್ಛೆ ಮುಕ್ತರಿಗೆ ಇರೋದಿಲ್ಲ. ಇದು ತಾದಾತ್ಮ್ಯ. ತಚ್ಚಿತ್ತತೈವ ಚ ತಾದಾತ್ಮ್ಯಂ ಅಂತ ಮಧ್ವಾಚಾರ ಅದನ್ನ ಬರೋದು. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಇತ್ಯುಕ್ತತ್ವಾತ್ ಅಂತ ಮತ್ತೊಂದು ಬರಿತಾ ಇದ್ದಾರೆ. ಸಾಯುಜ್ಯ ತಾದಾತ್ಮ್ಯ ಅಂತ ಕರೆಸ್ಕೊಳ್ತದೆ ಅನ್ನೋ ವಿಷಯದಲ್ಲಿ ಭಾಗವತದಲ್ಲಿ ಹಾಗೆ ಪ್ರಯೋಗ ಇದೆ. ನೈಕಾತ್ಮತಾಮೇ ಸ್ಪೃಹಯಂತಿ ಕೇಚಿತ್ ಅಂತ ತೃತೀಯ ಸ್ಕಂದದಲ್ಲಿ 26ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ ನಾವು ಮಾಡಿದ್ದೇವೆ ಮೊನ್ನೆ. ಅಲ್ಲಿ ನೈಕಾತ್ಮತಾಮೇ ಸ್ಪೃಹಯಂತಿ ಕೇಚಿತ್ ಅಂತ ಹೇಳುವಾಗ ಅಲ್ಲಿ ಹೇಳಿದ್ದಾರೆ ತಾದಾತ್ಮ್ಯ ಅಂತನ್ನೋ ಶಬ್ದಕ್ಕೆ ಸಾಯುಜ್ಯ ಅಂತನ್ನೋ ಅರ್ಥದಲ್ಲಿ ಆ ರೀತಿ ಪ್ರಯೋಗ ಕಂಡಿದೆ. ಅದನ್ನ ಮಧ್ವಾಚಾರ್ಯರು ಇಲ್ಲಿ ಮತ್ತೊಮ್ಮೆ ಉದಾಹರಿಸ್ತಾ ಇದ್ದಾರೆ. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಇತ್ಯುಕ್ತತ್ವಾತ್. ನೇಚ್ಛಂತಿ ಸಾಯುಜ್ಯಮಪಿ ಫಲತ್ವೇನ ಹರಿಹಿ ಯದಿ ದದಾತಿ ಅಂತ ಕಾಪಿಲೆಯ ವಚನ ಏನಿದೆ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ತಾದಾತ್ಮ್ಯ ಐಕಾತ್ಮ್ಯ ಅನ್ನೋ ಶಬ್ದಗಳು ಸಾಯುಜ್ಯ ಅನ್ನೋ ಅರ್ಥವನ್ನ ಕೊಡ್ತಕ್ಕಂತಹ ಶಬ್ದಗಳೇ ಹೊರತು ಪರಮಾತ್ಮನ ಅಭೇದವನ್ನ ಹೇಳ್ತಕ್ಕಂತಹ ಪದಗಳಲ್ಲ. ತಚ್ಚಿತ್ತತೈವ ಚ ತಾದಾತ್ಮ್ಯಂ ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಇತ್ಯುಕ್ತತ್ವಾತ್. ಇಲ್ಲೇ ಭಾಗವತದಲ್ಲಿ ಹಾಗೆ ಹೇಳಿರೋದ್ರಿಂದ ಮತ್ತೊಂದು ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಹರೀಚ್ಛತಾ ಇಚ್ಛುತೈಕಾತ್ಮ್ಯಂ ಹರೀಚ್ಛಿತೇಚ್ಛುತೈಕಾತ್ಮ್ಯಂ ನತೇನೈಕ ಸ್ವರೂಪತಾ ಇತಿ ಚ.
ಅಂದ್ರೆ ಮುಕ್ತರಿಗೆ ಭಗವಂತನ ಇಚ್ಛೆಯಂತೆಯೇ ಇಚ್ಛೆ ಇರ್ತದೆ, ಇದು ತಾದಾತ್ಮ್ಯ ಅಂತ ಕರೆಸ್ಕೊಳ್ತದೆ ಅನ್ನೋ ವಿಷಯದಲ್ಲಿ ಮತ್ತೊಂದು, ಭಗವಂತ ಏನು ಬಯಸ್ತಾನೋ ಅದನ್ನ ಮಾತ್ರ ಮುಕ್ತರು ಬಯಸ್ತಾರೆ, ಇದೇ ತಾದಾತ್ಮ್ಯ ಮೋಕ್ಷ ಅಂತ ಕರೆಸ್ಕೊಳ್ತದೆ ಹೊರತು ಭಗವಂತನ ಸ್ವರೂಪವೇ ಮುಕ್ತರ ಸ್ವರೂಪ ಆಗಿರ್ತದೆ ಅಂತಲ್ಲ ಅಂತ ಭವಿಷ್ಯತ್ ಪುರಾಣದ ಮತ್ತೊಂದು ವಾಕ್ಯ. ಅದನ್ನು ಉದಾಹರಿಸ್ತಾ ಇದ್ದಾರೆ ಆಚಾರ್ಯ. ಹಿಂದೆ ಹೇಳಿದ್ದು ಭವಿಷ್ಯತ್ ಪುರಾಣದ ವಾಕ್ಯವೇ, ಇದು ಕೂಡ ಇನ್ನೊಂದು ಕಡೆಯಲ್ಲಿ ಭವಿಷ್ಯತ್ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಮತ್ತೊಂದು ವಾಕ್ಯ. ನ ತೇನೈಕ ಸ್ವರೂಪತ, ಅವನಿಂದ ಏಕಸ್ವರೂಪತ ಅಲ್ಲ, ಹರೀಚ್ಛಿತೇಚ್ಯುತೈಕಾತ್ಮ್ಯಂ, ಅವನ ಇಚ್ಛೆಯಂತೆಯೇ ಇಚ್ಛೆ ಇರುವಿಕೆ, ಇದು ತಾದಾತ್ಮ್ಯ ಅಂತ ಕರೆಸ್ಕೊಳ್ತದೆ. ಇಷ್ಟೇ ಅಲ್ಲದೆ ವೇದದಲ್ಲಿಯೂ ಕೂಡ ಒಂದು ಮಾತಿದೆ, ಅದನ್ನು ಉದಾಹರಿಸ್ತಾರೆ. ಕಾಮೇ ನಮೇ ಕಾಮ ಆಗಾತ್ ಇತಿ ಚ ಶ್ರುತಿ ಅಂತ ಮಧ್ವಾಚಾರ್ಯರು ವೇದವನ್ನು ಉದಾಹರಿಸ್ತಾ ಇದ್ದಾರೆ. ಕಾಮೇನ ಮೇ ಕಾಮ ಆಗಾತ್ ಅಂತ. ಈ ವೇದದಲ್ಲಿ ಮುಕ್ತಿಯಲ್ಲಿ ನನಗೆ ಭಗವಂತನ ಇಚ್ಛೆಯಂತೆಯೇ ಇಚ್ಛೆ ಬರ್ತದೆ ಅಂತ ಅರ್ಥ. ಅದಕ್ಕೆ ಅವನ ಇಚ್ಛೆಯಂತೆ ನನಗೆ ಇಚ್ಛೆ ಬರ್ತದೆ ಅಂತ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಐಕಾತ್ಮ್ಯ ತಾದಾತ್ಮ್ಯ ಅಂತ ಎಲ್ಲಿಯಾದರೂ ಶಬ್ದಗಳು ಬಂದ್ರೆ ಆ ಶಬ್ದಕ್ಕೆ ಮೋಕ್ಷ ಅನ್ನೋ ಅಭಿಪ್ರಾಯವನ್ನ ಯಾವ ಅರ್ಥದಲ್ಲಿ ಹೇಳಬೇಕು ಅಂದ್ರೆ, ಭಗವಂತನ ಇಚ್ಛೆಯಂತೆಯೇ ಇಚ್ಛೆ ಉಳ್ಳವರಾಗ್ತಾರೆ ಮುಕ್ತರು ಆದ್ರಿಂದ. ಅಥವಾ ಒಂದು ಮನೆಯ ಒಳಗೆ ಒಬ್ಬ ಮನುಷ್ಯ ಹೇಗೆ ಪ್ರವೇಶ ಮಾಡ್ತಾನೋ ಹಾಗೆ ಭಗವಂತನ ಶರೀರದ ಒಳಗೆ ಜೀವ ಪ್ರವೇಶ ಮಾಡ್ತಾನೆ ಹೊರತು ಅವನ ಸ್ವರೂಪವೇ ಆಗೋದಲ್ಲ ಅಂತ. ಹೀಗೆ ಅನೇಕ ವೇದ ಮತ್ತು ಭವಿಷ್ಯತ್ ಪುರಾಣ ಮೊದಲಾದ ವಾಕ್ಯಗಳ ಅಭಿಪ್ರಾಯವ ಇರೋದ್ರಿಂದ ಪ್ರಕೃತದಲ್ಲಿ ತಾದಾತ್ಮ್ಯ ಅಂತನ್ನೋ ಶಬ್ದಕ್ಕೆ ಮೋಕ್ಷ ಅಂತನ್ನೋ ಅರ್ಥವನ್ನ ಜೀವ ಪರಮಾತ್ಮರಿಗೆ ಅಭೇದ ಅನ್ನೋ ಅರ್ಥದಲ್ಲಿ ಇಟ್ಟುಕೊಳ್ಳಬಾರದು, ಹೊರತು ಆ ಮೋಕ್ಷ ಅಂದ್ರೆ ಭಗವಂತನ ಇಚ್ಛೆಯಂತೆಯೇ ಇಚ್ಛೆ ಉಳ್ಳವನಾಗೋನು, ಭಗವಂತನಂತನೇ ಸ್ವರೂಪವನ್ನ ಪಡಿತಕ್ಕಂಥವನು, ಅವನ ಶರೀರವನ್ನ ಪ್ರವೇಶ ಮಾಡ್ತಕ್ಕಂಥವನು, ಅಂತಹ ಮೋಕ್ಷವನ್ನ ಕೊಡುವಂತಹ ಭಗವಂತ ಎದುರಿಗೆ ಬಂದು ನಿಂತಾಗಲೂ ನಾನು ಆ ಮೋಕ್ಷವನ್ನ ಬೇಡೋದು ಬಿಟ್ಟು ಪುನಃ ಸಂಸಾರವನ್ನೇ ಬೇಡಿಬಿಟ್ಟೆ, ನಾನು ಭಾಗ್ಯಹೀನ ಅಂತ ಧ್ರುವ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ. ಭವಚ್ಛಿದಮಯಾ ಚೇಹಂ ಭವಂ ಭಾಗ್ಯ ವಿವರ್ಜಿತಃ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋ ಮೇ ಭಿಕ್ಷಿತಂ ಬತ ಈಶ್ವರಾತ್ ಕ್ಷೀಣ ಪುಣ್ಯೇನ ಕುಲಾಕಾನಿವ ಚಾಧನಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 35 ಶ್ಲೋಕ ಆಯ್ತು. ಗುರುಗಳೇ, ಈ 5-6 ಶ್ಲೋಕದಲ್ಲಿ ಧ್ರುವ ಹೇಳಿದ್ದು ನೋಡಿದ್ರೆ, ತಾವು ಹೇಳಿದ್ರಿ ನಮ್ಮೆಲ್ಲರೂ ಸೂಚನೆ ಹೇಗೆ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುದೊಂದಿದೆ. ಅದ್ರ ಜೊತೆಗೆ ತನ್ನ ಆತ್ಮನಿಂದನೆ ಮಾಡಿಕೊಂಡು ತನ್ನಲ್ಲಿ ಏನಾದ್ರು ದೋಷಗಳಿದ್ರೆ ಅದನ್ನ ಕೂಡ ಕಳ್ಕೊಳ್ತಾನೆಂಬುದು ಅರ್ಥ ತಗೊಳ್ಬೋದ ನಾವು? ಆತ್ಮ ನಿಂದನೆ ಅಂತ ಹೇಳ್ಬಾರ್ದು ಅದಕ್ಕೆ ಶಬ್ದಕ್ಕೆ. ಆತ್ಮ ನಿಂದನೆ ಅನ್ನೋ ಶಬ್ದಕ್ಕೆ ಮತ್ತೆ ಬೇರೆ ಅರ್ಥ ಬರ್ತದೆ. ಸರಿ, ನಿಂದನೆ ಅಲ್ಲ, ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು. ನಾವು ನಮ್ಮನ್ನ ನಾವು ನಿಂದನೆ ಮಾಡ್ಕೊಳ್ಬಾರ್ದು, ಆದ್ರೆ ಅಹಂಕಾರ ಇರಬಾರ್ದು. ನಾನು ನೋಡಿ ಪ್ರತ್ಯಕ್ಷ ಮಾಡ್ಕೊಂಡು ವರ ಪಡ್ಕೊಂಡ್ಬಿಟ್ಟೆ ಹಾಗೆ ಅಂತ ಅವನ ಅಹಂಕಾರ ಪಡ್ತಾ ಇಲ್ಲ. ಇವಾಗ ತಾನು ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದ್ರೂ ಕೂಡ ಅದರೊಳಗೆ ಇನ್ನೂ ಕೊರತೆ ಇದೆ ಅನ್ನೋದನ್ನ ಕಂಡುಕೊಳ್ತಾ ಇದ್ದಾನೆ. ಅದ್ರಲ್ಲಿ ಏನು ತಪ್ಪಿದೆ ಅದನ್ನ ಮಾತ್ರ ನಾವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಕೂಡ ಇನ್ನೂ ನಾವು ಮಾಡಬೇಕಾದದ್ದು ತುಂಬಾ ಇದೆ, ನಾನು ಮಾಡಿದ್ದು ಕಮ್ಮಿ ಅಂತ ಆ ರೀತಿ ಭಾವನೆ ಇರಬೇಕು ಅನ್ನೋದನ್ನ ಇದರೊಳಗೆ ತಗೊಳ್ಬಹುದು. ಆತ್ಮನಿಂದ ಅಲ್ಲ, ಅಹಂಕಾರ ಖಂಡನ ಅಂತ ಹೇಳ್ಬೋದ? ಅಹಂಕಾರ ಖಂಡನೆ ಮಾಡ್ಕೊಳ್ಬೇಕು, ಅಹಂಕಾರ ಪಡಬಾರ್ದು. ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು, ಆತ್ಮ ನಿಂದನೆ ಮಾಡ್ಕೊಳ್ಬಾರ್ದು. ನಿಂದನೆ ಅಲ್ಲ ಇದು, ಅಹಂಕಾರ ಖಂಡನೆ.
ಅದೇ ನಾವೆಲ್ಲ ದೊಡ್ಡ ದೊಡ್ಡ ಗ್ರಂಥಕರ್ತಗಳೆಲ್ಲ ತನಗೇನು ವಿಷಯ ಗೊತ್ತಾಗ ಈ ಜಯತೀರ್ಥರು ಹೇಳಿದಾರಲ್ಲ, ನನಗೇನು ಅಕ್ಷರ ಬರೋದಿಲ್ಲ ಆತರ, ಅದೆಲ್ಲ ಅಹಂಕಾರ ಖಂಡನ ತಗೊಳ್ಬೇಕು ಅಷ್ಟೇನೆ. ಆ ತರ ತಗೊಳ್ಬೇಕು. ಕರೆಕ್ಟ್. ಧನ್ಯವಾದಗಳು. ಸರ್ ನಂಗೆ 2-3 ಪ್ರಶ್ನೆ ಇದೆ ಸರ್. ಈಗ ಇದೆಲ್ಲ ಬಂದು ಧ್ರುವಣೆ ಗೊತ್ತು, ಧ್ರುವ ಬಂದು ನಾವ್ ಹೆಂಗ್ ನಡ್ಕೊಬೇಕು ಎಂಬ ಒಂದು ಹಿನ್ನೆಲೆಯಲ್ಲಿ ಬಂದು ಇದೆಲ್ಲ ಮಾಡ್ತಾನ ಎಂಬ ನಿಮ್ ಮಾತು ಹೇಳಿರಿ. ಈ 33ನೇ ಶ್ಲೋಕದಲ್ಲಿ ಬಂದು ಅವ ಸ್ವಾತಂತ್ರ್ಯ ಎಂಬಾಕ ಹೇಳುಟ ನಮಗೆ ಸ್ವಾತಂತ್ರ್ಯವೇ ಇಲ್ಲ, ದೇವರಿತ ಸ್ವಾತಂತ್ರ್ಯ ಎಂಬುದು 33ನೇ ಶ್ಲೋಕದಲ್ಲಿ ಹೇಳಿ ಆಯ್ತು. ಅದಕ್ಕ ಮೇಲೆ ಈ ತರ ಮಾತಾಡೋದು ಎಂಬುದು ಬಂದು ಹೆಂಗ್ ಕೂಡುತ್ತೆ? ಆದ್ರೂ ನಾನು ತಿಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡುವಾಗ ಆಮೇಲೆ ಗೊತ್ತಾಗತ್ತಲ್ಲ. ಈಗ ನಾವು ಎಷ್ಟೇ ಓದಿರ್ತೇವೆ, ತಿಳ್ಕೊಂಡಿರ್ತೇವೆ, ಸ್ವತಂತ್ರನಾದವನು ಭಗವಂತ ಒಬ್ಬನೇ, ನಾವೆಲ್ಲರೂ ಅಸ್ವತಂತ್ರ ಅನ್ನೋ ಜ್ಞಾನ ನಮಗಿರ್ತದೆ. ಆದ್ರೂ ನಾವು ತಪ್ಪು ಮಾಡಿಬಿಡ್ತೇವಲ್ಲ. ತಪ್ಪು ಮಾಡಿದ ನಂತರದಲ್ಲಿ ಪಶ್ಚಾತ್ತಾಪ ಪಡ್ಬೇಕು ನಾವು. ನಮಗ್ ಗೊತ್ತಿದೆ ಇವಾಗ ನಾವು ಭಾಗವತ ಓದಿದ್ವಿ, ತಿಳ್ಕೊಂಡ್ವಿ. ಆದ್ರೆ ನಾವು ಇವತ್ತೇ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೇವೆ, ನಿನ್ನೆ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೇವೆ. ಇವಾಗ ನಾವು ಅನ್ಕೊಳ್ಬೇಕು, ಅಯ್ಯೋ ಹೌದಲ್ಲ, ನಾನು ಆತರ ಮಾಡಿಬಿಟ್ಟೆ, ನಾನು ಅಸ್ವತಂತ್ರ, ನಾನು ಇವರೆಲ್ಲರೂ ಯಾರು ಕೂಡ ಸ್ವತಂತ್ರವಾಗಿ ನನಗೆ ಅನ್ಯಾಯ ಮಾಡಿದವರಲ್ಲ, ಆದ್ರೂ ಕೂಡ ನಾನು ಇವರಿಗೆಲ್ಲ ಬೈದು ಬಿಟ್ಟೆ, ಇವ್ರನ್ನೆಲ್ಲ ದ್ವೇಷ ಮಾಡಿಬಿಟ್ಟೆ ಅಂತ ನಾವು ಅನ್ಕೊಳ್ಬೋದಲ್ಲ ಇವಾಗ. ಪಶ್ಚಾತ್ತಾಪ ಪಡ್ತಾನ, ಅದು ಪಶ್ಚಾತ್ತಾಪ ಪಡೋದು. ಹಾಗೆ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಅದು ಮತ್ತು ಈಗ ಪಶ್ಚಾತ್ತಾಪ ಪಟ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಮೋಹ ಉಂಟಾಗ್ತದೆ, ಇಲ್ಲ ಅಂತಲ್ಲ. ಅದಕ್ಕೆ ಮೇಲೆ ಮೇಲೆ ಅದನ್ನ ನಾವು ಅಧ್ಯಯನ ಮಾಡ್ತಾ ಇರಬೇಕು, ಮೇಲಿಂದ ಆ ಒಂದು ಚಿಂತನೆ ನಡೆಸ್ತಾ ಇರಬೇಕು. ಇನ್ನೊಂದು ಈ ಮುಕ್ತಿಯಲ್ಲಿ ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ರೈಟ್? ಇನ್ನೊಂದು ಮಾತಾಡ್ತೇನೆ, ಈ ತರ ಇರ ಅಂತಲ್ಲ ದೇವರು ಸಾಲೋಕ್ಯ. ಸೊ ಈ ತರ ಇರ ಅಂತಲ್ಲ, ಇಲ್ಲಿ ಕೊಟ್ಟ ದೃಷ್ಟಾಂತ ಬಂದು ದೇವರೋಡ ದೇಹದಲ್ಲಿ ಓದ್ತಾರೆ ಎಂಬುದು ಸಾಯುಜ್ಯನ ಇಟ್ಟು ಹೇಳ್ತಾರೆ. ಅದು ಮತ್ತ ಹಂಗೆ ಹೇಳಿರ ಮತ್ತದು ಹೆಂಗೆ ತಗೊಂಬೋಕಾಗ ಮತ್ತ ಮುಕ್ತಿ ಸಾಯುಜ್ಯ ಇದೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಎಲ್ಲಾನು ಒಂದೇ ತರ ಅಲ್ಲ. ಕೆಲವು ಒಂದ್ರೊಳಗೊಂದು ಇದು ಇರುತ್ತೆ. ಇದಿದ್ದವ್ರಿಗೆ ಅದಿಲ್ಲ, ಅದಿದ್ದವ್ರಿಗೆ ಇದಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಅಲ್ಲಿ. ಸಾಯುಜ್ಯದ ಇರೋರಿಗೂ ಕೆಲವು ಸಾಲೋಕ್ಯ ಇರ್ತದೆ, ಸಾಲೋಕ್ಯ ಇರೋರಿಗೂ ಸಾಯುಜ್ಯ ಇರ್ತದೆ, ಸಾಮೀಪ್ಯ ಇರ್ತದೆ. ಹಾಗೆ ಒಂದೇ ಒಬ್ಬರೇ ಒಂದು 2-3 ವಿಧವಾದ ಮೋಕ್ಷ ಬರೋ ಸಾಧ್ಯತೆ ಇದೆ. ಕೆಲವು ಬಾರಿ ಹಾಗೆ, ಕೆಲವು ಬಾರಿ ಹೀಗೆ ಇರ್ತಾರೆ. ಬರ್ಲೇಬಾರ್ದು ಅಂತ ಏನಿಲ್ಲ. ಅದರಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಕೆಲವರಿಗೆ ಅದು ಇರೋದಿಲ್ಲ, ಕೆಲವರಿಗೆ ಇದು ಮಾತ್ರ ಇರುತ್ತೆ ಅನ್ನೋದು ಇದೆ. ಬೇರೆ ಕಡೆಗೆ ಬಂದಿದೆ, ಆ ವಿಷಯನೂ ಬಂದಿದೆ. ಹಾಗಂತ ಅವುಗಳಿಗೆ ತುಂಬಾ ವಿರೋಧ ಏನಿಲ್ಲ, ಚೂರು ಹೆಚ್ಚು ಕಡಿಮೆ ಅಷ್ಟೇ. ಎಲ್ಲವೂ ಮೋಕ್ಷವೇ. ಮೋಕ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಪ್ರಭೇದಗಳು ಅಷ್ಟೇ, ವಿಭಾಗಗಳು. ಜನರಲ್ ಒಂದು ಕ್ವಶನ್ ಇದೆ ಕೆಲವೊಂದಿದ್ದಾರೆ, ಕೇಳಿ. ಈಗ ದೇವರಿಗೆ ಬಂದು ಗರ್ಭವಾಸ ಇಲ್ಲ ನಾವು ನೋಡಿದ್ದೇವೆ ನಾವು, ರೈಟ್? ಗರ್ಭವಾಸ ಈಗ ಕೃಷ್ಣ ಬಂದು ಹುಟ್ಟುತ್ತಾಣ, ದೇವಕಿ ವಸುದೇವಲ್ಲಿ ಹುಟ್ಟುತ್ತಾಣ, ಅಲ್ಲ ನಮ್ ಈಗ ಕರ್ತಮರು ಕೂಡ ಹುಟ್ಟುತ್ತಾಣ ಅಂಬಾದ್ರೆ ಅವ್ರ ಹೆಂಗದು ತಗೊಂಬೋದು ನಾವು? ಗರ್ಭವಾಸ ಇಲ್ಲ ಅಂದ್ರೆ ಜೀವ ಯಾವ ರೀತಿಯಲ್ಲಿ ಗರ್ಭದಲ್ಲಿ ಇದ್ದು ಗರ್ಭದ ದುಃಖಗಳನ್ನ ಅನುಭವಿಸ್ತಾನೋ ಆ ರೀತಿಯಾದ ಗರ್ಭವಾಸ ಇಲ್ಲ ಅಂತ ಅರ್ಥ. ಗರ್ಭದಲ್ಲಿ ಭಗವಂತನಿಗೆ ವಾಸವೇ ಇಲ್ಲ ಅಂತಂದ್ರೆ, ವಾಸನಾದ್ವಾಸುದೇವೋಸಿ ವಾಸಿತಂತೆ ಜಗತ್ರಯಂ, ಅವನು ವಾಸ ಮಾಡ್ಕೊಂಡಿಲ್ದೇ ಇರೋ ಜಾಗವೇ ಇಲ್ಲ, ಅವನಿಲ್ಲದೆ ಇರೋ ಜಾಗವೇ ಇಲ್ಲ, ಸರ್ವತ್ರ ವ್ಯಾಪ್ತ ಅಂದ್ಮೇಲೆ ಗರ್ಭದಲ್ಲೂ ಇರ್ಲೇಬೇಕಲ್ಲ. ಎಂಥ ಹೊಲಸು ಜಾಗದಲ್ಲೂ ಕೂಡ ಭಗವಂತ ಇದ್ದೇ ಇದ್ದಾನೆ. ಆದ್ರೆ ಎಲ್ಲಿ ಇದ್ರೂ ಕೂಡ ಅವನಿಗೆ ಆ ವಸ್ತುಗಳಿಂದ ಆಗುವ ಪರಿಣಾಮ, ವಿಕಾರ, ದುಃಖಾದಿಗಳು ಅದಿಲ್ಲ ಅಂತ ಅರ್ಥ. ಹಾಗೆ ಗರ್ಭದಿಂದ ಹುಟ್ಟಿ ಬರೋನಲ್ಲ, ಆ ರೀತಿ ಅರ್ಥ. ಈಗ ನಾವು ಸುಮುತ ವಿಜಯ ನೋಡೋ ಅಂತಲ್ಲ, ವಾಯುದೇವರು ಹುಟ್ಟ ಅಂತಲ್ಲ, ಒಂದು ಜೀವ ಬಂದು ಹುಟ್ಟಿತ್ತು, ಅದಕ್ಕ ಮೇಲೆ ಹುಟ್ಟಿದ ಮೇಲೆ ಆ ಜೀವನ ತೆಗೆದಿಟ್ಟು ವಾಯುದೇವರು ಒಳಗೆ ಬಂದು ಪ್ರವೇಶ ಮಾಡಿರು ನಾವು ನೋಡ್ತೇವೆ ನಾವು ಸುಮುತ ವಿಜಯದಲ್ಲಿ. ಇಲ್ಲಿ ಕೃಷ್ಣ ಬಂದು ವಸುದೇವ ದೇವಕಿ ಹುಟ್ಟ ಅಂತಲ್ಲ, ಅವ ಬಂದು ಅವನೇ ಗರ್ಭದೊಳಗೆ ಇದ್ದಾನೆ. ಇನ್ನ ಗರ್ಭಸ್ತುತಿಲ್ಲ ಒಂದು ಮಾಡಿಟ್ಟು ಹೋಗ್ತಾರಿಲ್ಲ ಎಲ್ಲವೇ ಬಂದು, ಅವನೇ ದೇವಕಿ ಗರ್ಭದಲ್ಲಿ ಇದ್ದಾನಾಗ. ಗರ್ಭದಲ್ಲಿದ್ದ ಅವನಿಗೆ ಅದೇ ಸುಖ ದುಃಖ ಅಲ್ಲ, ಅವನಿಗೆ ಇಲ್ಲ. ಅವ ಬಂದು ಅಪರಾಕೃತ
ಅಪ್ರಾಕೃತ ಅಲ್ಲ. ಓಕೆ ಓಕೆ. ಅಲ್ಲ ಆಚಾರ್ಯ, ಕ್ರಿಶ್ಚಿಯನರು ಗರ್ಭವಾಸ ಹೊರಗೆ ಬರೋ 1 ಸೆಕೆಂಡ್ ಮುಂಚೆನೆ ಅವನು ಗರ್ಭ ಒಳಗೆ ಹೋಗುದಲ್ಲ, ಅಷ್ಟುವರೆಗೆ ಅಲ್ಲಿ ಬ್ಯಾಕ್ ಜೀವ ಉಂಟಲ್ಲ ಯಾರ್ದೋ, ಅವನು ಹೊರಗೆ ಬಂದು ಕ್ರಿಶ್ಚಿಯನರ ಒಳಗೆ ಹೋಗ್ತಾನೆ ಅಂತ ಹೇಳ್ತಾನೆ. ಅದೇ ಈಗ ವಾಯುದೇವರದ್ದಾಗುವಾಗ ಹಾಗೆ ಹೇಳಿದ್ದಾರೆ. ವಾಯುದೇವರು ಕೃಷ್ಣನಿಗೆ ಆಗುವಾಗ ಗರ್ಭದ ಒಳಗೂ ಕೂಡ ಒಂದು ರೂಪದಿಂದ ಭಗವಂತ ಅಪ್ರಾಕೃತ ಶರೀರಿಯಾಗಿಯೇ ಇದ್ದ. ಅದನ್ನ ನೋಡ್ಲಿಕ್ಕೆ ಅಂತಾನೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ರು ಅಂತ ಇದೆ ಅಲ್ವಾ, ಭಾಗವತದಲ್ಲಿ ಮುಂದೆ ಬರುತ್ತೆ. ಹಾಗಾಗಿ ಗರ್ಭದಲ್ಲಿಯೂ ಕೂಡ ಅವನು ಇದ್ದ, ಅಪ್ರಾಕೃತವಾದ ಶರೀರದಿಂದಲೇ ಇರ್ತಾನ ಅವನು ಎಲ್ಲಿದ್ರೂ ಕೂಡ. ಅವನು ಹೊರಗೆ ಬಂದಾಗಲೂ ಕೂಡ ಅಪ್ರಾಕೃತ ಶರೀರಿಯಾಗಿಯೇ ಇದ್ದದ್ದು. ಹೌದು, ಆದ್ರೆ ಒಂದು ಜೀವ ಇರ್ಬೇಕಲ್ಲ. ಸೊ ಆ ಜೀವ ಯಾರೋ ಬೇರೆ ಯಾರೋ ಅಂತ ಹೇಳ್ತಾನೆ. ಅದು ಇರುತ್ತೆ, ಒಂದು ಜೀವ ಗರ್ಭ ದುಃಖವನ್ನು ಅನುಭವಿಸ್ಲಿಕ್ಕೆ ಅಂತ ಒಂದು ಜೀವ ಇರ್ತದೆ. ಅದು ಹೊರಗೆ ಬಂದು ಇವರು ಒಳಗೆ ಹೋಗ್ತಾರೆ ಅಂತ. ಹೌದು, ಆ ಶರೀರದ ಒಳಗೆ ಇವರು ಪ್ರವೇಶ. ಅದು ಪ್ರಾಕೃತ ಶರೀರಕ್ಕಷ್ಟೇ. ಹೌದು. ಇಲ್ಲಿ ಕೃಷ್ಣ ಪ್ರಾಕೃತ ಶರೀರ ಅಲ್ವೇ ಅಲ್ಲ, ಅವನಿಗೆ ಪ್ರಾಕೃತ ಶರೀರವೇ ಇರ್ಲಿಲ್ಲ. ಅದೊಂದು ಪ್ರಾಕೃತ ಶರೀರ ನಿರ್ಮಾಣ ಆಗಬೇಕು ಅಂತ ಆಗಿದ್ರೆ ಆವಾಗ ಗರ್ಭದೊಳಗೆ ಒಬ್ಬ ಪ್ರಾಕೃತ ಶರೀರವನ್ನ ಪಡ್ಕೊಂಡಂತ ಒಬ್ಬ ಜೀವ ಇರಬೇಕು. ಆ ಜೀವ ಹೊರಗೆ ಬಂದ ಮೇಲೆ ಆ ಶರೀರದ ಒಳಗೆ ಇವನು ಹೋಗಿ ಪ್ರವೇಶ ಮಾಡಿ ತಾನು ಅಲ್ಲಿ ನಿಂತುಕೊಳ್ಳೋದು. ಇದೆಲ್ಲ ಪ್ರಾಕೃತ ಶರೀರವುಳ್ಳ ದೇವತೆಗಳಿಗೆ, ಭಗವಂತನಿಗಲ್ಲ. ಭಗವಂತ ಅಪ್ರಾಕೃತ ಶರೀರಿಯಾಗಿ ಪ್ರಕಟನಾಗೋದು. ಅವನಿಗೆ ಪ್ರಾಕೃತ ಶರೀರದ ಅಗತ್ಯವೂ ಇಲ್ಲ ಪ್ರವೇಶ ಮಾಡಲಿಕ್ಕೆ. ಅವಳಿಗೆ ಗರ್ಭದ ಅನುಭವ ಆಯ್ತು, ಗರ್ಭದಲ್ಲಿ ಮಗು ಇದೆ ಅನ್ನೋ ಅನುಭವ ಆಯ್ತು. ಭಗವಂತನೇ ಅಲ್ಲಿ ಇದ್ದು ಆ ರೀತಿಯಾಗಿ ಅವಳಿಗೆ ಆಗುವಂತೆ ಮಾಡಿದ ಅಷ್ಟೆ. ಅವನಿಗೆ ಯಾವುದೇ ರೀತಿ ವಿಕಾರ ಇರಲಿಲ್ಲ. ಆದರೂ ಅವಳಿಗೆ ಮಾತ್ರ ಗರ್ಭದ ದುಃಖಗಳನ್ನ ಕೊಟ್ಟ. ಗರ್ಭದಲ್ಲಿ ಮಗು ಇದ್ರೆ ಹೇಗೆ ಪರಿಣಾಮಗಳಾಗಬೇಕೋ ಆ ರೀತಿ ಅವಳಿಗೆ ಅನುಭವ ಆಗ್ತಾ ಇತ್ತು. ಇವನಿಗೇನಿಲ್ಲ. ಅಲ್ಲಿ ಒಂದು ಜೀವ ಇತ್ತು, ಆ ಜೀವ ಹೋದ ಮೇಲೆ ಇವನು ಪ್ರವೇಶ ಮಾಡಿದ ಅಂತಿಲ್ಲ. ಅಮಲಾಚಾರ್ಯ ಅವ್ರಿಗೆ ಇದ್ದಾರದಿಲ್ಲ ಲೈನ್ಲಿ, ಅವ್ರ ಕ್ಲಾರಿಟಿ ಬಂತಂತಿಲ್ಲ. ಇದ್ದಾರೆ ಕೇಳಿಸ್ಕೊಂಡಿದ್ದಾರೆ. ಗುರುಗಳೇ ನಮಸ್ಕಾರ. ಈ ಬ್ರಹ್ಮಸೂತ್ರದಲ್ಲಿ ಬಂದು ಮಹೇಶ್ ಶಬ್ದಕ್ಕೆ ಬಂದು ಪ್ರಾಚುರ್ಯ ತಾದಾತ್ಮ್ಯ ವಿಕಾರ ಅಂತ ಹೇಳ್ತೇವಲ್ಲವಾ? ಅದು ಅಲ್ಲಿನ ತಾದಾತ್ಮ್ಯ ಅಂದ್ರೆ ಮೋಕ್ಷನ ಹೇಳ್ತಾರೆಯಾ? ಅಲ್ಲ, ಆ ಅರ್ಥದಲ್ಲಿಯೂ ಕೂಡ ಮಯಟ್ ಪ್ರತ್ಯಯ ಇದೆ ಅಂತ ಕೋಶ ಹೇಳೋದಷ್ಟೇ. ಅದು ಕೋಶದಲ್ಲಿ ಡಿಕ್ಷನರಿಯಲ್ಲಿ ಮತ್ತು ವ್ಯಾಕರಣದಲ್ಲಿ ಮಯಟ್ ಪ್ರತ್ಯಯವನ್ನ ಈ ಎಲ್ಲ ಅರ್ಥಗಳಲ್ಲಿ ಬಳಸಿದ್ದಾರೆ. ಪ್ರಾಚುರ್ಯ ತಾದಾತ್ಮ್ಯ ವಿಕಾರ ಅನ್ನೋ ಅರ್ಥಗಳಲ್ಲೆಲ್ಲ ಮಯಟ್ ಪ್ರತ್ಯಯ ಬಳಸೋದು ಕಂಡಿದೆ ಲೋಕದಲ್ಲಿ ಅಂತ. ಪ್ರಕೃತದಲ್ಲಿ ನಾವು ಪ್ರಾಚುರ್ಯ ಅನ್ನೋ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಆಯ್ತು, ಧನ್ಯವಾದ. ಇನ್ನೊಂದು ಪ್ರಶ್ನೆ ಆಚಾರ್ಯ, ಜನರಲ್ ಪ್ರಶ್ನೆ. ಈಗ ಈ ಭಾರತ ತಗೊಂಡ್ರೆ ಈಗ ಬಂದು ಭೀಷ್ಮಾಚಾರ್ಯರು ದ್ರೋಣರೆಲ್ಲ ಬಂದು ಪಾಂಡವರು ಇವರು ಗೌರವ ಸೈಡ್ ಇದ್ದು ಜಗಳ ಹಾಕಿರೋ, ಧರ್ಮ ಪಕ್ಕ ಓಲ ಹಂಗೇನು ಒಂದು ಇದು ಬರ್ತಲ್ಲ ನಿಮಗೆ. ಅದೇ ತರ ನೀವು ವಿಭೀಷಣ ತಗೊಂಡ್ರೆ ಬಂದಿರ್ತಾನ, ಈ ಸೈಡ್ ಬಂದಿರ್ತಾನ. ಸೊ ಧರ್ಮ ಅಧರ್ಮ ಅಂಬದು ಅಲ್ಲಿ ಅವ್ರ ಧರ್ಮನ ಪಾಲನೆ ಮಾಡ್ಲ ತಗೊಬೇಕಾ? ದ್ರೋಣರು ಭೀಷ್ಮರು ಇವರೆಲ್ಲ ಬಂದು ಧರ್ಮನ ಪಾಲನೆ ಮಾಡ್ಲಾಗ ಅಧರ್ಮದ ಸೈಡ್ ಇದ್ರು ತಗೋಬೇಕಾ? ಹೆಂಗೆ? ಹೌದು, ಅಧರ್ಮದ ಪರವಾಗಿ ಅವರು ನಿಂತರು, ಅದು ನಿಂತದ್ದಂತೂ ನಿಜ. ಆದ್ರೆ ಅವರಿಗೆ ಭಗವಂತನ ಪ್ರೇರಣೆನೇ ಹಾಗಿತ್ತು. ಅದರಿಂದ ಅವರಿಗೆ ತಾತ್ಕಾಲಿಕವಾಗಿ ಕೆಲವು ಪರಿಣಾಮಗಳಾಯ್ತೇ ಹೊರತು ಅವರು ದೇವತೆಗಳಾದ್ರಿಂದ ಅದನ್ನು ಕೂಡ ಭಗವಂತನ ಸೇವಾ ರೂಪದಲ್ಲಿ ಮಾಡಿ ಅವರು ಅದರಿಂದ ಪುಣ್ಯವನ್ನೇ ಸಂಪಾದನೆ ಮಾಡಿದರು. ತಾತ್ಕಾಲಿಕವಾಗಿ ಹೆಂಗ ಅಧರ್ಮನ ಹೇಳ್ತೀರಿ? ಅವ್ರು ಬಂದು ಊಟ ಹಾಕಿದ್ದೆಲ್ಲ ಬಂದು ದುರ್ಯೋಧನ ಎಲ್ಲ ಅವ್ರ ತಿನ್ನ ಒಂದು ಬೆಳೆಸಿರ, ಅದು ಅಧರ್ಮನೇ. ಅಧರ್ಮದ ಊಟವನ್ನು ತಿಂದದ್ದೇ ದೊಡ್ಡ ಅಧರ್ಮ. ಆ ಪಾಪಿಯ ಊಟವನ್ನು ಮಾಡಿದ್ದು ಅದೆಲ್ಲ ಅಧರ್ಮನೇ. ಅವರ ಮನೆ ಅನ್ನವನ್ನು ಊಟ ಮಾಡಬಾರ್ದಾಗಿತ್ತು, ಅವನು ಹೇಳದ ಹಾಗೆ ಕೇಳಬಾರ್ದಾಗಿತ್ತು, ಅವನಿಗೆ ಬುದ್ಧಿವಾದವನ್ನ ಹೇಳಿ ಅವನನ್ನ ತಿದ್ದುವ
ಕೆಲಸ ಮಾಡಬೇಕಾಗಿತ್ತು ಹಿರಿಯರಾಗಿದ್ದುಕೊಂಡು. ಓಕೆ ಒಂದು ವೇಳೆ ಅವನು ಕೇಳಲಿಲ್ಲ ಅಂತಂದ್ರೆ ಅವನನ್ನ ಬಹಿಷ್ಕಾರ ಮಾಡಿ ಅವನನ್ನ ಮನೆಯಿಂದ ಹೊರಗೆ ಹಾಕಬೇಕಾಗಿತ್ತು. ಮಕ್ಕಳು ನಮ್ಮ ಮಾತನ್ನ ಕೇಳಲಿಲ್ಲ, ನಾವು ಹೇಳಿದಂತೆ ಧರ್ಮದಲ್ಲಿ ಇರ್ಲಿಲ್ಲ, ಅವನ ಅಧರ್ಮವನ್ನೇ ಮಾಡ್ತಾ ಇದ್ದ ಅಂದ್ರೆ ಅವನನ್ನ ಮನೆಯಿಂದ ಹೊರಗೆ ಹಾಕಬೇಕು, ಇಲ್ಲ ನಾವೇ ಅಲ್ಲಿಂದ ಹೊರಗೆ ಹೋಗಬೇಕು ಅಂತಿದೆ. ಆ ರೀತಿ ಬೇಕಾದಷ್ಟು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಬಟ್ ನಿಮ್ಮ ಆ ಲಾಜಿಕ್ ಇಟ್ಟಂದ್ರೆ ವಿದುರ ಬಂದು ಒಟ ಇಡ್ತಾನ, ಹೊರಟೋಗ್ಬಿಟ್ಟ, ಮನೆ ಬಿಟ್ಟು ಹೋದ. ಹೌದು, ತಿರುಗು ಅದು ಬಂದು ಧರ್ಮ. ಅಲ್ಲ ಅವ್ನು ತಿರುಗು ಬಂದಿರ್ತಾನಲ್ವಾ, ಅವ ಬಂದು ಮೊದಲು ಬಂದು ಧೃತರಾಷ್ಟ್ರ ಬೈತಾನ, ಕೋಪಪಟ್ಟು ಒಟ ಇಡ್ತಾನ ಪಾಂಡವರ್ಗೆ. ಆಮೇಲೆ ಹಾ. ಪಶ್ಚಾತ್ತಾಪ ಪಡ್ತಾನ, ತಿರುಗಿ ಹೋಗಿ ಕರಣ್ ಬರ್ತಾನ ಬಂದಿರ್ತಾನೆ. ಆಗ ವಿದುರ ಒಬ್ಬಂತ ಮಾತಾಡ್ತಾನಲ್ವಾ, ಅನ್ಯಾಯ ನಡೆಯ ಅಂತೆಲ್ಲ ಮಾತಾಡೋದು ಒಬ್ಬ ವಿದುರ ಒಬ್ಬಂತ. ವಿದುರನ ತಿಂತಾನ, ಧೃತರಾಷ್ಟ್ರ ಒಳ್ಳೆ ಮಾತು ಹೇಳ್ತಾನ, ಧೃತರಾಷ್ಟ್ರ ಬೈತಾನ, ಒಟ ಇಡ್ತಾನ ಪಾಂಡವರ ಹತ್ಲಿಕ್ಕೆ, ಆ ಒಣಕ್ಕೆ ಒಟ ಇಡ್ತಾನ. ಆಮೇಲೆ ತಿರುಗು ಧೃತರಾಷ್ಟ್ರ ಕರಿತಾನ, ಬಂದಿರ್ತಾನೆ ವಿದುರ. ಹೌದು, ಅಲ್ಲ ಬಂದ್ರು ಕೂಡ ಬರೋದು ಮತ್ತೇನಾದ್ರು ಸರಿ ಮಾಡ್ಲಿಕ್ಕೆ ಆಗುತ್ತೋ ಏನೋ ನೋಡೋಣ ಅಂತಾನೆ ಬರೋದು. ಮತ್ತೆ ಇನ್ನು ಏನಾದ್ರು ಪ್ರಯತ್ನ ಮಾಡೋಣ ನೋಡೋಣ, ಹೇಗೆ ಕೊನೆ ತನಕನೂ ಪ್ರಯತ್ನ ಮಾಡಬೇಕು ಅಂತ. ಕೃಷ್ಣನು ಕೂಡ ಕೊನೆಗೆ ಯುದ್ಧಕ್ಕಿಂತ ಮುಂಚೆ ಸಂಧಾನ ಮಾಡಬೇಕು ಅಂತ ಹೋಗ್ತಾನಲ್ಲ, ಅಲ್ಲಿವರೆಗೂ ಕೂಡ ಇವನು ವಿದುರ ಪ್ರಯತ್ನ ಮಾಡ್ತಾನೆ ಇದ್ದ. ಯಾವಾಗ ಕೃಷ್ಣನು ಕೂಡ ಪ್ರಯತ್ನ ಮಾಡಿದಾಗ ಅದನ್ನು ಒಪ್ಕೊಳ್ಳಿಲ್ವೋ, ಸಂಧಾನ ವಿಫಲ ಆಗಿ ಇನ್ನು ಯುದ್ಧ ಆಗೋದು ಅನ್ನೋದು ಗ್ಯಾರಂಟಿ ಆಯ್ತು, ಆವಾಗ ತೀರ್ಮಾನ ಆಯ್ತು ವಿದುರನಿಗೆ. ಆಮೇಲೆ ಹೋದವನು ಮತ್ತೆ ಬರ್ಲಿಲ್ಲ. ಆಮೇಲೆ ಮತ್ತೆ ಹೋಗ್ತಾನಲ್ಲ ತೀರ್ಥಯಾತ್ರೆಗೆ, ನನಗೆ ಬೇಡವೇ ಬೇಡ, ಯುದ್ಧವೇ ಬೇಡ, ನಾ ಯಾವ ಪಕ್ಷನೂ ನಿಲ್ಲೋದಿಲ್ಲ ಅಂತ. ಆಮೇಲೆ ಏನ್ ಹೊರಡ, ಇದು ಯುದ್ಧ ಆಗೋದ್ ಗ್ಯಾರಂಟಿ, ಇವರೆಲ್ಲ ನಾಶ ಆಗೋದ್ ಗ್ಯಾರಂಟಿ ಅಂತ ಗೊತ್ತಾದ್ಮೇಲೆ ಆಮೇಲೆ ಹೋದವನು ಮತ್ತೆ ಹಿಂತಿರುಗಿ ಬರೋದಿಲ್ಲ. ಆವಾಗ್ಲೇ ಈ ಭಾಗವತ ಎಲ್ಲ ನಡೆದದ್ದು. ಆಮೇಲೆ ಹಿಂತಿರುಗಿ ಬರೋದಿಲ್ಲ. ಮೊದಲು ಒಂದು ಬೇಜಾರಾಗಿ ಹೋಗಿರ್ತಾನೆ, ಮತ್ತೆ ಬರ್ತಾನೆ. ಆ ವಿಷಯ ಎಲ್ಲ ಕೊನೇ ಪ್ರಯತ್ನ ತನಕ ಪ್ರಯತ್ನ ಮಾಡ್ಬೇಕು. ಎಷ್ಟು ನಮ್ಮ ಕೈಯಿಂದ ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ಬೇಕು. ಎಷ್ಟು ಪ್ರಯತ್ನ ಮಾಡಿದ್ರೂ ಸಾಧ್ಯವಾಗದೇ ಇದ್ದಾಗ, ಆಗೋದಿಲ್ಲ ಅಂತ ತೀರ್ಮಾನ ಆದಾಗ, ಒಂದು ನಾವು ಅಲ್ಲಿಂದ ಹೋಗಬೇಕು, ಇಲ್ಲ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಬೇಕು. ಈ ಮೈತ್ರೇಯ ಕೂಡ ಬಂದು ಶಾಪ ಕೊಟ್ಟು ಹೋಗ್ತಾರೆ, ಅವ್ರು ಬಂದು ಬಿಡುಂತಾರ, ಆಮೇಲೆ ದುರ್ಯೋಧನ ಶಾಪ ಕೊಟ್ಟು ಹೋಗ್ತಾರೆ. ಆಗ ಬಂದು ಭಾಗವತ ಹೇಳಲ್ಲ. ಆಮೇಲೆ ಎರಡನೇದ್ರ ಅಂತ ನಾವೀಗ ನೋಡೋದು ಪೂರ ಈ ಭಾಗವತ ಪೂರ ಆಗ ಘಟನೆ. ಹೌದು, ಇದೆಲ್ಲ ಕೊನೆ ಟೈಮಲ್ಲಿ ನಡೆದದ್ದು ಇದೆಲ್ಲ. ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ ಅನ್ನೋ ವಿಷಯ ಅವರಿಗೆ ತಿಳಿಸಿ ಅದನ್ನ ಈ ಭಾಗವತದಲ್ಲಿ ಹೇಳ್ತಾರಲ್ಲ. ಫಸ್ಟ್ ಮೊದಲೇ ಬಂದಿದೆ, ಎಲ್ಲ ನಾಶವಾಗ್ತದೆ, ಕೃಷ್ಣನು ಕೂಡ ತನ್ನ ಅವತಾರ ಕಾರ್ಯ ಸಮಾಪ್ತಿ ಮಾಡ್ತಾನೆ ಅನ್ನೋ ವಿಷಯ ಎಲ್ಲ ತಿಳ್ಕೊಂಡು ಅದನ್ನ ಅವರು ಒಂದ್ಸಲ ಬಂದಾಗ ವಿದುರ ಹೇಳೋದಿಲ್ಲ ಪೂರ್ತಿ, ಅದೊಂದು ಬಿಟ್ಟು ಉಳಿದದ್ದನ್ನ